ಇವತ್ತು ಒಂದು ಮಹತ್ವದಿಂದ ನಮ್ಮ ಈ ಪ್ರಮತಿಧಾರ ಕಾರ್ಯಕ್ರಮದಲ್ಲಿ ಶಾಲೆ ನಾನು ಪ್ರತಿನಿತ್ಯ ಹೇಳಬೇಕಾಗಿದ್ರೆ ಶಾಲೆ ಕೇವಲ ಬರುವಂಥ ಮಕ್ಕಳಿಗೆ ಏನಾದರೂ ಕಲಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಒಂದು ಸಂಕಲ್ಪ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿರೋದು. ಅನೇಕ ಜ್ವಲಂತ ವಿಷಯಗಳ ಬಗ್ಗೆ, ಆಮೇಲೆ ನಮ್ಮ ಶಾಸ್ತ್ರಗಳ ಬಗ್ಗೆ ನಮ್ಮ ಮಕ್ಕಳಿಗೆ, ಪೋಷಕರಿಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅನೇಕ ವಿಷಯಗಳ ವಿದ್ವಾಂಸರನ್ನ, ತಜ್ಞರನ್ನ ಕರೆದು ಈ ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರಮತಿಧಾರ ಅನ್ನೋ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಬಾರಿ 19ನೇ ತಾರೀಕು ಶಿವಾಜಿ ಜಯಂತಿ ಇರೋ ಕಾರಣದಿಂದ ಇವತ್ತು ಮತ್ತು ನಾಳೆ ಶಿವಾಜಿ ಕುರಿತಾಗಿ ಉಪನ್ಯಾಸ ಏರ್ಪಡಿಸೋದು ಅಂತ ಮಾಡಿದ್ವಿ. ಆ ಉಪನ್ಯಾಸ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಜಯಪ್ರಕಾಶ್ ನಾರಾಯಣ ಅವರು ನಮ್ಮೊಂದಿಗಿದ್ದಾರೆ. ಅವರು ಕಳೆದ 30 ವರ್ಷಗಳಿಂದ ಆ ಕ್ಷೇತ್ರದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಏನಂತಂದರೆ ಶಿವಾಜಿಯ ಕುರಿತಾದಂಥ ಒಂದು ಮಹತ್ವದ ಪುಸ್ತಕದ ಅನುವಾದಕರು. ಅವರು ಬಹಳ ದೊಡ್ಡ ಅನುವಾದಕರು. ಇದು ರಾಜ್ಯ ಅನುವಾದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 2-3 ಅನುವಾದಕ್ಕೋಸ್ಕರವಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ರಾಜ್ಯ ಮಟ್ಟದ ಪ್ರಶಸ್ತಿ, ರಾಜ್ಯ ಸರ್ಕಾರ ಕೊಡುವಂಥ ಪ್ರಶಸ್ತಿ ಬಂದಿದೆ. ಅದಕ್ಕೂ ಮುಂಚೆ ಅವರು ವಿದ್ಯಾರ್ಥಿ ಸಹಿತನೇ ಅವರು ಬರಹವನ್ನು ರೂಢಿಸ್ಕೊಂಡವರು ಬಹಳ ಪ್ರತಿಭಾಶಾಲಿಗಳು. ಅವರು BA ಪಾಸ್ ಮಾಡುವಾಗ 4 ಚಿನ್ನದ ಪದಕಗಳ ಜೊತೆಗೆ ಅವರು ಉತ್ತೀರ್ಣರಾದರು. ಆ ನಂತರ ಅವರ ಒಂದು ಪತ್ರಿಕೋದ್ಯಮದ ಒಂದು ಅಧ್ಯಯನ, ಸ್ನಾತಕೋತ್ತರ ಅಧ್ಯಯನದಲ್ಲೂ ಕೂಡ ಅವರು ಬೆಸ್ಟ್ ಪ್ರಾಜೆಕ್ಟ್ ಅಂತ ಅವರು ಮಾಡಿದ್ದನ್ನ ಪರಿಗಣಿಸಿದರು ಕಾಲೇಜಿನಲ್ಲಿ. ಆ ನಂತರ ಮೊದಲ ಕನ್ನಡಪುರದಲ್ಲಿ, ಆ ನಂತರ ಪ್ರಜಾವಾಣಿಯಲ್ಲಿ, ಆ ನಂತರ ವಿಜಯ ಕರ್ನಾಟಕದಲ್ಲಿ ಒಟ್ಟು ಸುಮಾರು 20 ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಅದರ ಆ ಕ್ಷೇತ್ರದ ಒಳವರೆಗೂ ಅವರಿಗೆ ಗೊತ್ತು. ಹೊರಗಡೆ ಮುದ್ರಣದ ಜಗತ್ತಿನ ಜೊತೆಗೆ ಒಳಗಡೆ ಹೇಗಿರುತ್ತೆ ಒಳಗಡೆಗಳು ಅವರು ತುಂಬ ಹತ್ತಿರದಿಂದ ನೋಡಿದಂಥವ್ರು. ಇದೆಲ್ಲರಿಗಿಂತಲೂ ಇನ್ನೂ ಒಂದು ಒಳ್ಳೆ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದು ಅಂತಂದರೆ ಈ ಚುನಾವಣಾ ಸಂದರ್ಭದಲ್ಲಿ ಈ ವಾರ್ ರೂಮ್ಗಳು ಮಾಡ್ತಾರಲ್ಲ, ಅಲ್ಲಿ ಸಂಪರ್ಕ ಇಟ್ಕೊಂಡಿದ್ರು. ಆನಂತರ ಅನೇಕ ರಾಜಕಾರಣಿಗಳ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇದು ಜೀವನಕ್ಕೊಂದು ಮಹತ್ವದ ಒಂದು ಅನುಭವ ಕೊಡುವಂಥದ್ದು. ಈಗ ನಾವು ನೋಡುವಂಥದ್ದು ಅವ್ರು ಏನು ತೋರಿಸ್ತಾರೋ ಅದನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಆದರೆ ಈಗ ಅವ್ರ ಜೊತೆಗೇನೆ ಒಬ್ಬ ಸಚಿವರ ಜೊತೆ, ಒಬ್ಬ MLA ಜೊತೆ ನಾವು ನೇರವಾಗಿ ಡೇ ಟು ಡೇ, ಅವರ್ ಟು ಅವರ್ ಸಂಪರ್ಕದಲ್ಲಿದ್ದಾಗ ಅನೇಕ ವಿಚಾರಗಳು ನಿಜವಾಗಿ ನಮ್ಮಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟು ಅನುಭವ ಇರೋರು ಇವತ್ತು ಮತ್ತು ನಾಳೆ ನಮ್ಮ ಜೊತೆ ಇದ್ದು ಶಿವಾಜಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಶಿವಾಜಿ ಕುರಿತಾಗಿ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೆ ಏನಂದರೆ ನಾವು ಇನ್ನೊಂದನ್ನು ಅದನ್ನು ಪ್ರತಿಪಕ್ಷ ಅಂತ ಅಂದ್ಕೊಳ್ತೀರಾ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿರೋದು ಅಂತಂದರೆ ಅನಾವಶ್ಯಕವಾಗಿ ಒಂದು ವಿರುದ್ಧವಾದಂಥ ಅಲೆನ ಸೃಷ್ಟಿ ಮಾಡಿ ಬಿಡುವಂಥ ಒಂದು ವರ್ಗ ನಮ್ಮಲ್ಲಿದೆ. ಅದು ನಡ್ಕೊಂಡ್ಬರ್ತಾರೆ ಭಾಳ ದಿವಸದಿಂದ. ಅದನ್ನು ನಾವು ಕಲಿಬೇಕಾಗುತ್ತೆ. ಬಹಳ ಹಿರಿಯರನ್ನ ಒಬ್ಬರು ಹೇಳಿದ್ರೆ ಶಿವಾಜಿ ಒಬ್ಬ ರೂಢಿ ಕಂಡ್ರಿ ಅಂತ. ಸೊ ಇದನ್ನೆಲ್ಲ ಎಲ್ಲಿಂದ ಪಿಕಪ್ ಮಾಡ್ಕೊಳ್ತಾರೆ ಅಂದರೆ ಯಾರೋ ಒಬ್ಬ ಇದನ್ನು ಬರೆದಿರ್ತಾನೆ, ಜಾತ್ರೆ ಬರೆದಿರ್ತಾನೆ, ಯಾರೊಬ್ಬ ಮಾಡಿರ್ತಾನೆ, ಹೀಗೆಲ್ಲ ನಡೀತಾ ಇದೆ. ಸೊ ಸತ್ಯಾಂಶ ಏನು, ನಮ್ಮ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿದಂಥವ್ರು, ಅದಕ್ಕೋಸ್ಕರ ನಿಜವಾದ ಹೋರಾಡಿದಂಥವ್ರು ಅದನ್ನು ಅವರು ಹೇಳ್ತಾರೆ ಮುಂದೆ ಅದನ್ನು. ಸೊ ಆ ಒಂದು ಎಲೆ ಒಳಗಡೆ ನಾವು ಶಿವಾಜಿನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಶಿವಾಜಿ ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿಯಾಗಿದ್ರು ಅನ್ನೋದು ಒಂದು ವಿಷಯ ಇದೆ. ಅವರು ಹೇಳಿದ್ರಂತೆ, ನೀನು ಶಸ್ತ್ರ ಹಿಡಿದಿದ್ದೀಯೇ, ನಾನು ಶಾಸ್ತ್ರ ಹಿಡಿದಿದ್ದೇನೆ ಅಂತ. ಸೊ ಹಾಗಾಗಿ ಇವತ್ತಿನ ದಿವಸ ಎರಡೂ ಆಗಬೇಕಾಗಿದೆ ಅಂತ. ಶಾಸ್ತ್ರ ಹಿಡಿದವರು ಬೇಕಾಗಿದ್ದಾರೆ, ಶಸ್ತ್ರ ಹಿಡಿದವರು ಬೇಕಾಗಿದ್ದಾರೆ. ಶಾಸ್ತ್ರ ಹಿಡಿದವರು ಶಸ್ತ್ರ ಹಿಡಿಬೇಕಾದಂಥ ಪ್ರಸಂಗಗಳು ಬಂದಿತ್ತು ಮುಂದೆ. ಆ ಥರದ ಒಂದು ಸಂದರ್ಭದಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಇದರ ಅರ್ಥ ಏನಂತಂದರೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೆಲ್ಲ ಬಿಟ್ಟು ಹೊರಗೆ ಹೋಗ್ತೀವಿ ಅಂತಲಾಗಲಿ, ಅದನ್ನೆಲ್ಲ ಗಾಳಿ ತೂರಿ ನಾವು ಇದು ಮಾಡ್ತೀವಿ ಅಂತಲಾಗಲಿ ಅಲ್ಲ. ಆದರೆ ಒಟ್ಟಾರೆ ಸಂದರ್ಭವನ್ನು ನಾವು ಪ್ರತಿಪಕ್ಷ ಅಂತ ನಾವು ಅಂದ್ಕೊಳ್ಳದೇ ಇದ್ರೂ ಅವರು ಸೃಷ್ಟಿ ಮಾಡ್ತಾ ಇರುವಂಥ ಒಂದು ಹುಸಿ ಜಾಲದಲ್ಲಿ ಸಿಕ್ಕಾಕೊಂಡು ನಮ್ಮ ತನನ ಕಳ್ಕೊಳ್ಳೋ ಹಾಗೆ ಆಗಬಾರ್ದು. ಸೊ ಇವತ್ತು ಅವರು ತಂದಿರೋ ಪುಸ್ತಕ ನಾನು ತೊಗೊಂಡ್ಬಂದೆ. ಅದು ಶಿವಾಜಿ ಕುರಿತಾದಂಥ ಅವರ ಕೃತಿ. ಇದು ನಾವೆಲ್ಲರೂ ಓದಬೇಕಾಗಿರುವಂಥದ್ದು. ವೈಭವ್ ಪುರಂದರೆ ಅವರದು ಇಂಗ್ಲೀಷ್ ಕೃತಿ, ಮೂಲ ಕೃತಿ. ಎಷ್ಟು ರೆಫರೆನ್ಸ್ಗಳು ಮಾಡಿದ್ದಾರೆ. ಯಾವುದೋ ಒಂದು ಕಥೆ ಪುಸ್ತಕ ಬರೆದಿದ್ರೆ ಅಥವಾ ಕಥೆ ಪುಸ್ತಕ ಅನುವಾದ ಮಾಡಿದರೆ ಅಷ್ಟು ನಾವು ಯೋಚನೆ ಮಾಡೋದು. ಪ್ರತಿಯೊಂದು ಘಟನೆಗಳಿಗೂ
ಬಹಳ ಅಧಿಕೃತವಾದಂಥ ದಾಖಲೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಟ್ಸ್ ಆಗಿ ಪ್ರತಿ ಚಾಪ್ಟರ್ ಹಿಂದ್ಗಡೆ ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಮುಖ್ಯವಾಗುತ್ತೆ. ಇಷ್ಟು ಅಧ್ಯಯನ ಆಗಿರುವಂತಹ ವ್ಯಕ್ತಿ ಇವತ್ತು ಮತ್ತು ನಾಳೆ ನಮ್ಮ ಜೊತೆ ಇದ್ದು ಅವರ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸತ್ಯತೀರ್ಥ ಕಮ್ಯುನಿಟಿ ಸಂಸ್ಥೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ದಯಮಾಡಿದ್ದಾರೆ. ಈ ಬೆಂಗಳೂರಿನ ಬದುಕಿನ ಈ ವಾರಾಂತ್ಯ ವೀಕೆಂಡ್ ಅಂದರೆ ಭಾಳ ಇದು ಕಾರ್ಪೊರೇಟ್ ಬೆಂಗಳೂರು ಈಗ ಇರೋದು ನಾವು, ಮೊದಲಿನ ಬೆಂಗಳೂರಲ್ಲ. ಎಲ್ಲರೂ ಒಂಥರ ಆರಾಮಾಗಿರೋದಕ್ಕೆ ಇಷ್ಟಪಡ್ತೀವಿ ವೀಕೆಂಡ್ನಲ್ಲಿ. ಆ ಸುಖವನ್ನು ಮರೆತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಮಾತು ಕೇಳೋದಕ್ಕೆ. ಮಾತು ಕೇಳೋದು ಭಾಳ ಕಷ್ಟ ಆ್ಯಕ್ಚುಲಿ, ಯಾವಾಗಲೂ. ಓದೋದಂತೂ ಇನ್ನೂ ಕಷ್ಟ ಈಗ ನಾವು ಬದುಕ್ತಿರೋ ಕಾಲದಲ್ಲಿ. ನಮ್ಮ ಸ್ಪ್ಯಾನ್ ಎಲ್ಲ ಕಡಿಮೆ ಆಗ್ತಾಯಿದೆ. ಯಾರೂ ಕೂಡ ಒಬ್ಬರು ಮಾತನ್ನು 1 ನಿಮಿಷಕ್ಕಿಂತ ಜಾಸ್ತಿ ಕೇಳಿಸ್ಕೊಳ್ಳಲ್ಲ ಈಗ. ಯಾಕೆಂದ್ರೆ ರೀಲ್ಗಳ ಯುಗ ಈಗ ನಾವು ಬದುಕ್ತಿರೋದು ಅಲ್ವಾ ಮೇಡಮ್? ಈ ನಮಗಿಂತ ನಮ್ಮ ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಬೇಕಾದ್ರೆ ನೀವು ಮೊಬೈಲ್ ಫೋನ್ ಕೊಡದೆ ಹೋಗ್ಬಿಡಿ, ಊಟನೇ ಮಾಡಲ್ಲ ಅವರು, ರಚ್ಚೆ ಹಿಡಿದು ಬಿಡ್ತಾರೆ. ಪ್ರಭಾವ ಆ ಥರ ಇರುತ್ತೆ. ಆದರೆ ನಮ್ಮ ಹಿರಿಯರಾದ ಸೋಮಯ್ಯನವರು ಅಥವಾ ನೀವೆಲ್ಲ ಇದ್ದೀರಿ, ಸ್ವಲ್ಪ ಇನ್ನೂ ನಾವೆಲ್ಲ ಸಾಂಪ್ರದಾಯಿಕವಾದ ಇದ್ರಲ್ಲಿ ಬಂದವರು ಅಲ್ವಾ ನವೀನ್? ನವೀನು ಮತ್ತು ನಾನು ಭಾಳ ಆತ್ಮೀಯರು. ನಾವು ಕಳೆದ ಒಂದು 20-25 ವರ್ಷದಿಂದ ನಾವು ಫ್ರೆಂಡ್ಸು. ಒಂದು ಕಾಲದಲ್ಲಿ ಅವರು ಕನ್ನಡ ಗಣಕ ಪರಿಷತ್ತಲ್ಲಿದ್ದಾಗ ರೆಗ್ಯುಲರಾಗಿ ಸಿಗ್ತಾಯಿದ್ವಿ ಚಾಮರಾಜಪೇಟೆನಲ್ಲಿ. ಅಲ್ಲಿ ಒಂದು SLV ರಿಫ್ರೆಶ್ಮೆಂಟ್ಸ್ ಅಂತ ಇತ್ತು, ಅಲ್ಲಿ ಯಾವಾಗಲೂ ಕಾಫಿ ಕುಡಿತಾಯಿದ್ವಿ ನಾವು. ಇವರು ಮತ್ತು ಭಾಳ ನನ್ನ ಕೆಲವು ಅನುವಾದಗಳನ್ನೆಲ್ಲ ಓದಿ ಯಾವಾಗಲೂ ನನಗೆ ರೆಸ್ಪಾಂಡ್ ಮಾಡೋರು ನವೀನು. ನಾನು ಸ್ಯಾಮ್ ಪಿತ್ರೋಡ ಅವ್ರದ್ದು ಆತ್ಮಕಥೆ ಮಾಡಿದಾಗ, ಈಗ ಸ್ಯಾಮ್ ಪಿತ್ರೋಡ ಅಂದರೆ ಅವರು ಪೊಲಿಟಿಕಲಿ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಆ ಥರ ನೋಡೋದಲ್ಲ, ಒಂಥರ ನಿಷೇಧಾತ್ಮಕ ದೃಷ್ಟಿಕೋನ ಬಿಟ್ಬಿಡ್ಬೇಕು ನಾವು. ಅವರು ಟೆಲಿಕಾಮ್ ರೆವಲ್ಯೂಷನ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಈಸ್ ಫಾದರ್ ಆಫ್ ದಿ ಟೆಲಿಕಾಮ್ ರೆವಲ್ಯೂಷನ್ ಇನ್ ಅವರ್ ಕಂಟ್ರಿ. ಅದು ನಮ್ಮ ಜೀವನವನ್ನು ಸುಗಮಗೊಳಿಸಿದೆ ಆ ಒಂದು ಆಯಾಮ, ಅವರ ಕೊಡುಗೆ. ಆಮೇಲೆ ನಾನು ಕಾಶ್ಮೀರಿ ಪಂಡಿತರ ಬಗ್ಗೆ ಬರೆದಿದ್ದೆ, ಕದಡಿದ ಕಣಿವೆ ಕಾಶ್ಮೀರಿ ಪಂಡಿತರ ನೋವು ನರಳಾಟ ಅಂತ. ಅಲ್ಲಿ ಏನು ಇಸ್ಲಾಮಿಕ್ ಟೆರರಿಸಮ್ ನಡೀತಲ್ಲ, ಅದು ರಾಹುಲ್ ಪಂಡಿತ ಅನ್ನೋರು ಬರ್ತಿದ್ದಾರೆ. ಅದನ್ನು ಅನುವಾದ ಮಾಡಿದ್ದೆ ನಾನು ಕನ್ನಡಕ್ಕೆ. ಆವಾಗ ಇದು ಮಾಡಿದರು. ಸುಬ್ಲಕ್ಷ್ಮಿ MS ಸುಬ್ಲಕ್ಷ್ಮಿ ಬಗ್ಗೆ ಮಾಡಿದಾಗ ಓದಿ ಹೇಳಿದರು ಎಲ್ಲ. ಇತ್ತೀಚೆಗೆ ನಾನು ಒಂದು ಜ್ಞಾಪಕ ಚಿತ್ರಶಾಲೆ ಬರೆದಿದ್ದೆ, ಆವಾಗಲೂ ಅದನ್ನು ಓದಿ ಹೇಳಿದರು ನನಗೆ. ಇವತ್ತು ನಾನು ಇಲ್ಲಿ ಬರೋದಕ್ಕೆ ಕಾರಣ ಒಂದು ನನ್ನ ಮತ್ತು ನವೀನ್ ಅವರ ಗೆಳೆತನ, ಇನ್ನೊಂದು ನಾನು 1-1.5 ವರ್ಷದಿಂದ ಮಾಡಿದ ಈ ಅನುವಾದ. ಇದನ್ನು ಮಾಡೋದಕ್ಕೆ ಒಂದು ಕಾರಣ ಇತ್ತು. ನಾನು ಇದಕ್ಕೆ ಮುಂಚೆ ಜೈಶಂಕರ್ ಅವ್ರದ್ದನ್ನು ಮಾಡಿದೆ, ನಮ್ಮ ವಿದೇಶಾಂಗ ಸಚಿವರು. ಅದು ತುಂಬ ಕಠಿಣವಾಗಿತ್ತು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಅದಾದಮೇಲೆ ನನಗೆ ಸ್ವಲ್ಪ ಅದರಿಂದ ಹೊರಬರೋದಕ್ಕೆ ಒಂದು ಇನ್ನೊಂದು ಥರದ ಅನುವಾದ ಬೇಕಾಗಿತ್ತು ನನಗೆ. ಆವಾಗ ಕೂತ್ಕೊಂಡು ಇದನ್ನು ಮಾಡಿದೆ. ನನಗೆ ವೈಭವಪುರ ಅಂದರೆ ಭಾಳ ಇಷ್ಟ ಇಂಗ್ಲೀಷ್ನಲ್ಲಿ ಬರೆಯೋ ಲೇಖಕರಲ್ಲಿ. ಯಾಕೆಂದರೆ ಇದಕ್ಕೆ ಮುಂಚೆ ನಾನು ಶಿವಾಜಿಗೆ ಮುಂಚೆ ಸಾವರ್ಕರ್ ಬಗ್ಗೆ ಬರೆದಿದ್ದಾರೆ ಇವರು ಪುಸ್ತಕ. ಅದನ್ನು ನಾನು ಅನುವಾದ ಮಾಡಿದ್ದೀನಿ. ಒಂದು 500 ಪುಟ ಇದೆ ಅದು. ಅದಕ್ಕೂ ಹಿಂಗೆ ಫುಲ್ಲು ಎಲ್ಲ ಆಧಾರಗಳಿದೆ ತುಂಬ. ಸಾವರ್ಕರ್ ಹಿಂದುತ್ವದ ಜನಕನ ನಿಜ ಕಥೆ ಅಂತ ಹೇಳ್ಬಿಟ್ಟು, ಅದು ಯಾರು ಬಿಡುವಾಗಿದ್ದು ಓದುವಷ್ಟು ಪುಸ್ತಕತ್ತಿದ್ರೆ ಓದಿ, ಚೆನ್ನಾಗಿದೆ. ನಾನು ಬರೆದಿದ್ದೀನಿ ಅಂತಲ್ಲ, ಸಾವರ್ಕರ್ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಓಕೆ. ಸಾವರ್ಕರ್ಗೂ ಮುಂಚೆ ನಾನು ಶ್ಯಾಮಪ್ರಸಾದ್ ಮುಖರ್ಜಿ ಅವ್ರದ್ದು ಮಾಡಿದ್ದೆ, ಜೀವನ ಚರಿತ್ರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕೊಡುಗೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿ ಹಿರಿಯರಿಗೂ ಗೊತ್ತಿಲ್ಲ. ನಾನೇ ಶ್ಯಾಮಪ್ರಸಾದ್ ಮುಖರ್ಜಿ ಹೆಸರು ಕೇಳಿದ್ದು ನನಗೆ 25 ವರ್ಷ ಆಗೋಗಿತ್ತಾಗಲೇ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೆಸರು ಕೇಳಿದಾಗಲೇ ನನಗೆ 25 ವರ್ಷ. ಕೇಳೇ ಇರಲಿಲ್ಲ, ನಾನು ಹೆಸರೇ ಕೇಳಿರಲಿಲ್ಲ ಅವ್ರನ್ನ. ಸಾವರ್ಕರ್ ಹೆಸರೇ ಕೇಳಿರಲಿಲ್ಲ ನಾನು. ಅಂದರೆ
ಇದು ಏನು ಹೇಳುತ್ತೆ ಅಂದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವತ್ತು ನಮ್ಮ ಕಾಶ್ಮೀರ, ಅಸ್ಸಾಂ, ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳು ಭಾರತದ ಭಾಗವಾಗಿ ಉಳಿದಿದ್ದರೆ ಇದಕ್ಕೆ ಕಾರಣ ಶ್ಯಾಮ ಪ್ರಸಾದ್ ಮುಖರ್ಜಿ. ಅವರು ಕಾಶ್ಮೀರದ ಹಿತಕ್ಕೋಸ್ಕರ ಹುತಾತ್ಮರಾದರು ಪಾಪ. ಅವ್ರದ್ದು ಭಾಷಣಗಳು 12 ಭಾಷಣಗಳದ್ದು ಅದೊಂದು ಅನುವಾದ ಮಾಡಿದ್ದೀನಿ. ಎದ್ದೇಳು ಹಿಂದೂಸ್ತಾನ ಅಂತ, ಅವೇಕ್ ಹಿಂದೂಸ್ತಾನ್ ಅಂತ ಇದೆ ಇಂಗ್ಲೀಷ್ನಲ್ಲಿ, ಅದನ್ನು ನಾನೇ ಮಾಡಿದ್ದೀನಿ ಕನ್ನಡಕ್ಕೆ. ಇದು ಯಾಕೆ ಅಂದರೆ, ನಾವು ಭಾರತೀಯತೆ ಅದೆಲ್ಲ ತುಂಬ ಮಾತಾಡ್ತಿರ್ತೀವಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹೀರೋಸ್ ಅಂತ ಎಲ್ಲ. ಆದರೆ ವಾಸ್ತವವಾಗಿ ನಾವು ಅದರಿಂದ ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಯಾಕೆಂದರೆ ನಮ್ಮ ಶಿಕ್ಷಣ ಆಗಿದೆ, ಶಿಕ್ಷಣ ವ್ಯವಸ್ಥೆನೇ ಆ ಥರ ಆಗ್ಬಿಟ್ಟಿದೆ ನಮ್ಮದು ಅಲ್ವಾ. ಈಗ ರಾಮಾಯಣ ಮಹಾಭಾರತದ ಕತೆ ಅಟ್ಲೀಸ್ಟ್ ಎಲ್ಲಾದರೂ ಕೇಳ್ತೀವಿ ಒಂದು ಹಂತದಲ್ಲಿ. ಈಗ ನೀವು ಶ್ಯಾಮ್ ಪ್ರಸಾದ್ ಮುಖರ್ಜಿ, ಸಾವರ್ಕರು, ಅರವಿಂದ ಘೋಷು, ಬಾಜಿ ಪ್ರಭು ದೇಶಪಾಂಡೆ, ಶಿವಾಜಿ, ಇವ್ರ ಬಗ್ಗೆ ಎಲ್ಲ ಎಲ್ಲೂ ನಮಗೆ ಏನೂ ಕೇಳೋದೇ ಇಲ್ಲ. ನಮ್ಮ ಕಿವಿಗಳಿಗೆ ಏನು ಕೇಳ್ದಂಗೆ ಮಾಡಿಬಿಟ್ಟಿದ್ದಾರೆ. ಇವ್ರ ಬಗ್ಗೆ ಏನೂ ಯಾವ ಸಂಗತಿನೂ ಬೀಳಬಾರ್ದು, ಒಳ್ಳೆಯದು ಅನ್ನೋ ಥರ ವ್ಯವಸ್ಥಿತವಾಗಿ. ಈಗ ಫೆಬ್ರವರಿ ಶಿವಾಜಿಯವರ ಜನ್ಮ ಜಯಂತಿ, ಫೆಬ್ರವರಿ 19, 1630 ಫೆಬ್ರವರಿ 19 ಅವರು ಹುಟ್ಟಿದ್ದು. ಈಗ 395 ವರ್ಷ ಆಗುತ್ತೆ. ಇನ್ನು 4-5 ದಿವಸ ಬಂದರೆ, ಇನ್ನು 5 ವರ್ಷ ಬಂದರೆ 400ನೇ ವರ್ಷಾಚರಣೆ ಆಗುತ್ತೆ. ಇದೇ ಫೆಬ್ರವರಿನಲ್ಲಿ ಇನ್ನೂ ಒಂದು ಅನಾಹುತ ಆಗಿದೆ ದೇಶದಲ್ಲಿ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಹೆಸರು ಕೇಳಿರ್ಬೋದು, ಎಲ್ಲ ಗೊತ್ತಿರುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರಿಗೆ ಗೊತ್ತಿರುತ್ತೆ ಮೆಕಾಲೆ ಹೆಸರು. ಈಗ ನಾವು ಓದಿರ್ಬೋದು, ಇಲ್ಲಾಂದ್ರೆ ನಾನು ಓದಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿಲ್ಲ, ನಾನು ಕನ್ನಡ ಮೀಡಿಯಮ್ನಲ್ಲೇ ಓದಿರೋದು ಫುಲ್ಲು. ಆಯಿತು, ನಮ್ಮ ಮಕ್ಕಳು ಈಗ ಓದ್ತಿರ್ತಾರೆ ಇಂಗ್ಲೀಷ್ ಮೀಡಿಯಮಲ್ಲಿ. ಆ ಇಂಗ್ಲೀಷ್ ಮೀಡಿಯಮ್ ಶಿಕ್ಷಣ ಬಂದು 189 ವರ್ಷ ಆಯಿತು. ಅದು ಇದೇ ಥರದ್ದು ಒಂದು ಫೆಬ್ರವರಿನಲ್ಲಿ ಬಂದಿತ್ತು. ಮೆಕಾಲೇಸ್ ನೋಟ್ಸ್ 1200 ಪುಟಗಳ ನೋಟ್ಸು, ಒಂದು ಶಿಫಾರಸು ಕೊಟ್ಟ ಅವನು ಬ್ರಿಟಿಷ್ ಗೌರ್ಮೆಂಟ್ಗೆ. ನಾವು ಭಾರತೀಯರನ್ನು ನಮ್ಮ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂದರೆ ಅವರು ಮೈಬಣ್ಣದಲ್ಲಿ ಮಾತ್ರ ಭಾರತೀಯರಾಗಿ, ಅವರ ಅಭಿರುಚಿ ಮತ್ತು ಆಲೋಚನೆಗಳಲ್ಲಿ ಇಂಗ್ಲೀಷ್ನವರನ್ನಾಗಿ ಮಾಡಬೇಕು. ಅದಕ್ಕೆ ನಾವು ಒಂದು ಕೆಲಸ ಮಾಡಬೇಕು, ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಸಂಸ್ಕೃತದ ಬೇರುಗಳನ್ನು ಕತ್ತರಿಸಬೇಕು ಅಂತ ಹೇಳಿದವನು. ಸಂಸ್ಕೃತ ಮತ್ತು ಪರ್ಷಿಯನ್ನು ಇತ್ತು ಅವಾಗ, ಭಾಳ ಸ್ಟ್ರಾಂಗ್ ಆಗಿತ್ತು ಅವಾಗ ಆ ಕಾಲದಲ್ಲಿ. ಅದರ ದುಷ್ಪರಿಣಾಮವೇ ನಾವು ಇವತ್ತು ಎದುರಿಸ್ತಾ ಇರೋದು. ನಾವು ಸುಮ್ಮನೆ ಯಾವುದೋ ಕಂಫರ್ಟಾಗಿದ್ದಾಗ ಎಲ್ಲ ಹೇಳ್ತೀವಿ ಭಾರತೀಯತೆ, ಭಾರತೀಯ ಶಿಕ್ಷಣ, ಗುರುಕುಲ ಅದು ಅಂತ ಎಲ್ಲ. ಬಟ್ ನಿಜವಾಗಿ ನಾವು ಅದನ್ನು ಫೇಸ್ ಮಾಡೋಕ್ಕೆ ಬಂದಾಗ ನಾವು ತುಂಬ ವೆಸ್ಟರ್ನೈಸ್ ಆಗಿ ಯೋಚನೆ ಮಾಡ್ತೀವಿ. ನಮ್ಮ ಮಕ್ಳು ಇಂಗ್ಲೀಷಲ್ಲಿ ಓದಬೇಕು, ಇಂಗ್ಲೀಷ್ ಬಂದ್ರೇ ಅವನು ಮನುಷ್ಯ, ಇಂಗ್ಲೀಷ್ ಬಂದ್ರೇ ಅವನಿಗೆ ಕೆಲಸ ಸಿಗೋದು. ಅಂದರೆ ನಮ್ಮ ಭಾರತೀಯವಾದ ಶಿಕ್ಷಣ ಏನಿದೆ ಅದನ್ನು ಓದಿದ್ರೆ ಪ್ರಯೋಜನ ಇಲ್ಲ ಅನ್ನೋದು ಒಂದು ಊದ್ಬಿಟ್ಟಿದೆ ನಮ್ಮ ಮನಸ್ಸಿನಲ್ಲಿ ಭಾಳ ಗಟ್ಟಿಯಾಗಿ. ಆ್ಯಕ್ಚುಲಿ ಮೆಕಾಲೆ ಬರೋದಕ್ಕೆ ಮುಂಚೆ, ಈಗ 19ನೇ ಶತಮಾನದಲ್ಲಿ 18ನೇ ಶತಮಾನದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ತುಂಬ ಅಕ್ಷರಸ್ಥರಿದ್ದರು, ಲಿಟ್ರಸಿ ರೇಟ್ ತುಂಬ ಇತ್ತು. ಗಾಂಧೀಜಿ ಬ್ಯೂಟಿಫುಲ್ ಟ್ರೀ ಅಂತ ಕರೆದು ನಮ್ಮ ಶಿಕ್ಷಣ ವ್ಯವಸ್ಥೆನಲ್ವಾ. ಇಂಗ್ಲೆಂಡ್ನಲ್ಲಿ ನಡೆದ ಒಂದು ದುಂಡು ಮೇಜಿನ ಪರಿಷತ್ನಲ್ಲವರು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಈಸ್ ಲೈಕ್ ಎ ಬ್ಯೂಟಿಫುಲ್ ಟ್ರೀ ಅಂತ ಅದೇ ಹೆಸರನ್ನ ಇಟ್ಕೊಂಡು ಧರ್ಮಪಾಲ್, ಭಾಳ ದೊಡ್ಡ ಚಿಂತಕರವರು, ಅವರು ಅದೇ ಹೆಸರಿನಲ್ಲಿ ಆ ಪುಸ್ತಕ ಬರೋದು ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ. ಕನ್ನಡಕ್ಕೂ ಬಂದಿದೆ, ಅದು ಚಲುವ ತರು ಅಂತ ಹೇಳ್ಬಿಟ್ಟು ಬಂದಿದೆ. ಈ ರೀತಿ ಒಂದು ಸಂಕ್ರಮಣಾವಸ್ಥೆಯಲ್ಲಿದೆ ನಾವು ಬಾಹ್ಯದಲ್ಲಿ ಸುಮ್ಮನೆ ಇದು ಮಾಡ್ತೀವಿ, ನಮ್ಮದು ಅದು ಇದು ಅಂತೆಲ್ಲ ಮಾಡ್ತಿದ್ದೀವಿ. ಬಟ್ ಅಂತರಂಗದಲ್ಲಿ ನಾವು ತುಂಬ ಪಾಶ್ಚಾತ್ಯೀಕರಣ ಆಗ್ತಿದ್ದೀವಿ. ನಾವು ಎಲ್ಲರ ಒಳಗಡೆನೂ ಇರೋದು ಆಸೆ ಅಮೇರಿಕಾಗೆ ಹೋಗ್ಬೇಕು ನಮ್ಮ ಮಕ್ಕಳು ಅಂತಲೇ ತುಂಬ ಜನಕ್ಕೆ. ಅಮೇರಿಕಾ ಹೋಗಬೇಕು, ಜರ್ಮನಿಗೆ ಹೋಗಬೇಕು, ಒಟ್ಟು ಪಾಶ್ಚಾತ್ಯವಾದ ಒಂದು ರಾಷ್ಟ್ರದಲ್ಲಿ ಇರಬೇಕು ಅಂತ.
ಈಗ ನಾನು ನಾಳೆನೂ ಇದೆ ಸ್ವಲ್ಪ ಹೊತ್ತು ನನ್ನ ಮಾತು. ಅದರಿಂದ ಇವತ್ತು ಅದು ಸ್ಥೂಲವಾಗಿ ಸನಾತನ ಸಂಸ್ಕೃತಿಗೆ ಶಿವಾಜಿದೇನು ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಅದಕ್ಕೆ ಪೂರಕವಾಗಿ ಮೊದಲು ಶಿವಾಜಿಯ ಕಥೆ ಸ್ವಲ್ಪ ಹೇಳಬೇಕು. ಏಕೆಂದರೆ ಅವರಿಗೆ ಶಿವಾಜಿ ತನ್ನ ಬದುಕಿನ 50 ವರ್ಷ ಶಿವಾಜಿ ಬದುಕಿದ್ದು 1630ರಿಂದ 1680, 50 ವರ್ಷ ಬದುಕಿದ್ದು ಶಿವಾಜಿ. ಶಿವಾಜಿಯ ಬದುಕನ್ನು 3 ಘಟ್ಟಗಳಲ್ಲಿ ನೋಡ್ಬೋದು. ಅದರಲ್ಲಿ ಉತ್ತರಾರ್ಧದಲ್ಲಿ ಅವರು ಹಿಂದೂ ಧರ್ಮಕ್ಕೆ ಹೆಚ್ಚು ಇದು ಮಾಡಿದರು. ಆದರೆ ಮೊದಲಿನಿಂದಲೂ ಅವರ ಪ್ರಾಯದ ದಿನದಿಂದಲೂ ಅವರ ಚಿಂತನೆಗಳನ್ನು ಅಥವಾ ಅವರ ಈ ಸಮರ ಸಾಹಸಗಳನ್ನು ಪ್ರೇರೇಪಿಸ್ತಾ ಇದ್ದಿದ್ದು ಹಿಂದೂ ಧರ್ಮ, ಹಿಂದುತ್ವದ ವಾಂಛೆ, ಅದರ ಮೇಲಿದ್ದ ಕಟುವಾದ ವ್ಯಾಮೋಹ. ನಾನು ಮೊದಲೇ ಹೇಳಿದಾಗೆ ಶಿವಾಜಿ 1630 ಫೆಬ್ರವರಿ 19 ಮಾಘ ಮಾಸದ ಶುದ್ಧ ತೃತೀಯ ಶುಕ್ರವಾರ ಅವರು ಹುಟ್ಟಿದ್ದು. ಅವರು ಹುಟ್ಟಿದ್ದೆಲ್ಲಿ ಅಂದರೆ ಇವತ್ತಿನ ಮಹಾರಾಷ್ಟ್ರದಲ್ಲಿ ಶಿವನೇರಿ ಅಂತ ಇದೆ, ಒಂದು ಹಿಲ್ ಸ್ಟೇಷನ್, ಅಲ್ಲಿ ಅವರು ಹುಟ್ಟಿದ್ದು. ಅವರು ಹುಟ್ಟಿದಾಗ ಏನು ಭಾಳ ದೊಡ್ಡ ಸಂಭ್ರಮ ಏನಾಗಲಿಲ್ಲ. ಯಾಕೆಂದರೆ ಅವರ ತಂದೆ ಶಹಾಜಿ ಅವರು ಮುಸ್ಲಿಂ ಇದರಲ್ಲಿ ಇದ್ದರು. ಅವರು ಆವಾಗ ಅವರ ಅಧೀನದಲ್ಲಿದ್ದರು. ಅವರು ಬೆಂಗಳೂರಿನಲ್ಲೂ ಇದೆ ಶಿವಾಜಿಯ ಪ್ರಭಾವ, ಮರಾಠರ ಪ್ರಭಾವ ತುಂಬ. ಇದು ಒಂದು ಜಹಗೀರಾಗಿ ಕೊಟ್ಟಿದ್ರು ಅವರಿಗೆ ಮುಸ್ಲಿಂ ದೊರೆಗಳು. ಶಿವಾಜಿ ಅವರ ತಂದೆ ತಾಯಿಗೆ 6ನೇ ಮಗು. ಅದಕ್ಕೆ ಮುಂಚೆ ಸಂಭಾಜಿ ಇದ್ದರು. ಸಂಭಾಜಿ ಚಿಕ್ಕ ವಯಸ್ಸಿನಲ್ಲೇ ಇದಾದ, ಹತನಾದ ಇದರಲ್ಲಿ, ಯುದ್ಧದಲ್ಲಿ. ಶಿವಾಜಿಯನ್ನು ಮುಖ್ಯವಾಗಿ ಯಾಕೆ ಶಿವಾಜಿ ಹಿಂದುತ್ವದ ಕಡೆಗೆ ವಾಲಿದರು, ಹಿಂದೂ ಧರ್ಮವನ್ನು ನಾನು ರಕ್ಷಿಸಬೇಕು. ನೋಡಿ, ಅವರು ಛತ್ರಪತಿ ಅಂತ ಕರ್ಕೊಂಡ್ರು ತಮ್ಮಂಥ ಕೊನೆಗೆ. ಅದು ಹಿಂದೂ ಪರಂಪರೆಯಿಂದನೇ ಬಂದಿದ್ದು. ಛತ್ರಪತಿ ಅಂತ ಘೋಷಿಸ್ಕೊಂಡ್ರು ಅವರು 1673ರಲ್ಲಿ ಅವರು ಛತ್ರಪತಿ ಅಂತ ಘೋಷಣೆ ಮಾಡ್ಕೊಂಡಿದ್ದು ಅಧಿಕೃತವಾಗಿ. ರಾಯಗಢದಲ್ಲಿ ಅವ್ರದ್ದಾಯಿತು ಪಟ್ಟಾಭಿಷೇಕ. ಈ ಅದಕ್ಕೆ ಮುಂಚೆ ಏನು ಅಂದರೆ ಹಿಂದೂ ದೊರೆಗಳು ಅವ್ರನ್ನೂ ಕೂಡ ಸುಲ್ತಾನ್ ಅಂತಲೇ ಕರ್ಕೋತಾ ಇದ್ರು ಭಾಳ ವರ್ಷ. ಈಗ ಇದೊಂದು ತಿಳ್ಕೊಬೇಕು ನಾವು. ಭಾರತೀಯತೆ ಬಗ್ಗೆ ಮಾತಾಡುವಾಗ ನಾವು ಬ್ರಿಟಿಷರ ಆಕ್ರಮಣದ ಬಗ್ಗೆ ಮಾತಾಡ್ತೀವಿ, ಪೋರ್ಚುಗೀಸರು ಇಲ್ಲಿದ್ದರು ಅಂತ ಮಾತಾಡ್ತೀವಿ, ಡಚ್ಚರು ಇಲ್ಲಿದ್ದರು ಅಂತ ಮಾತಾಡ್ತೀವಿ, ಫ್ರೆಂಚರು ಇಲ್ಲಿದ್ದರು ಅಂತ ಮಾತಾಡ್ತೀವಿ. ಇದ್ದರು, ಶಕರಿದ್ದರು, ಹೂಣರಿದ್ದರು, ಅದೆಲ್ಲ. ಆದರೆ ಮುಸಲ್ಮಾನರು ಈ ದೇಶವನ್ನು 1,000 ವರ್ಷ ಆಳಿದ್ದಾರೆ ಸತತವಾಗಿ. ಅವರು 650 ವರ್ಷ ಸತತವಾಗಿ ಆಳಿದ್ದಾರೆ ಅವರು. ಆದರೆ ಅದನ್ನು ಮರೆಮಾಚಿದ್ದೀವಿ ನಮ್ಮ ನಿರೂಪಣೆಗಳಲ್ಲಿ. ನಮ್ಮ ಸೋಕಾಲ್ಡ್ ನೆರೇಟಿವ್ಸ್ ಏನಿದೆ ಅದರಲ್ಲಿ ಅದನ್ನು ಮರೆಮಾಚಿದ್ದಾರೆ. ಇವ್ರು ಪರಕೆ ಇರಲ್ಲ, ಇವ್ರು ನಮ್ಮವರೇನೇ ಅನ್ನೋ ಥರ ಒಂದು ಗ್ರಹಿಕೆಯನ್ನು ಬೆಳೆಸಿದಾರೆಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಈಗ ನಮ್ಮಲ್ಲೇ ಕರ್ನಾಟಕ ಗುಲ್ಬರ್ಗ ಜಿಲ್ಲೆನ ಅಫ್ಜಲ್ಪುರ್ ಅಂತ ಇದೆ. ಅಫ್ಜಲ್ಪುರ್ ಏನು ಹೆಂಗೆ ಬಂತದ್ದು ಹೆಸರು? ಅವನು ಶಿವಾಜಿಯ ಶತ್ರು. ಅವನು ಅಫ್ಜಲ್ ಖಾನ್, ಆದಿಲ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿಗಳ ಇದರಲ್ಲ ಅವನು ದಂಡನಾಯಕ ಆಗಿದ್ದ. ಅವನ ನಿಜವಾದ ಹೆಸರು ಅಬ್ದುಲ್ಲಾ ಭಟಾರಿ ಅಂತ. ಆಮೇಲೆ ಅವನು ಅಫ್ಜಲ್ ಖಾನ್ ಅಂತಲೇ ಅವನು ಇದಾದ. 1653ರಲ್ಲಿ ಒಂದು ಭೀಕರವಾದ ಯುದ್ಧ ಆಗುತ್ತೆ ಶಿವಾಜಿಗೂ ಅಫ್ಜಲ್ ಖಾನ್ಗೂ. ಅಲ್ಲಿ ಶಿವಾಜಿ ಅವ್ರ ಹತ್ರ ಒಂದು ಅಸ್ತ್ರ ಇತ್ತು. ಶಿವಾಜಿ ಹತ್ರ ಅವನ ಹತ್ರ ಒಂದು ವ್ಯಾಘ್ರನಕ ಅಂತ ಅದರ ಹೆಸರು. ಹುಲಿಯ ಉಗುರುಗಳ ಥರ ಇದ್ದಿದ್ದು ಅದು ಇಷ್ಟೇ ಉದ್ದ, ಅದು ತುಂಬ ಉದ್ದ ಇಲ್ಲ. ಇಷ್ಟು ಅದು ಪಿಕ್ಚರಲ್ಲೆಲ್ಲ ನೋಡಿದೆ ನಾನು. ಇದು ವ್ಯಾಘ್ರನಕ ಅಂದ್ರೆ ಏನು ಅಂತ. ಅದು ಲಂಡನ್ ಮ್ಯೂಸಿಯಮ್ಗೆ ಸೇರ್ಕೊಂಡ್ಬಿಟ್ಟಿತ್ತು. ಹೋಗಿ ಅದನ್ನೆಲ್ಲ ವಾಪಸ್ ತರೋ ಪ್ರಯತ್ನ ನಡೀತಿದೆ. ಈಗ ಬಂತ ಅದು? ಇನ್ನೂ ಬಂದಿಲ್ಲ. ಅದೆಲ್ಲ ಪ್ರೋಸೆಸ್ ಲಾಂಗು. ಅದರಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಅಫ್ಜಲ್ ಖಾನನನ್ನು ಅವರು ಸಾಯಿಸಿದರು. ಅವನು ಹಿಂದೂ ಧರ್ಮದ ದ್ವೇಷಿ. ಅವನು ಪಂಡರಾಪುರ, ತುಳಜಾ ಭವಾನಿ ಮಂದಿರಗಳನ್ನೆಲ್ಲ ನಾಶ ಮಾಡಿದ್ದ ಅವನು ಅಫ್ಜಲ್ ಖಾನ್. ಅಂಥವನ್ನ ಹೆಸರು ನಾವು ಊರಿಗೆ ಇಟ್ಕೊಂಡಿದ್ವಿ. ಇದು ವಿಪರ್ಯಾಸ. ನಮ್ಮಲ್ಲಿ ಇದೇ ಥರ ಡೆಲ್ಲಿ ಹೋಗ್ಬಿಟ್ರೆ ಅಂತೂ ಬರೀ ಇದೇ ಥರದ ಹೆಸರುಗಳಿದೆ. ಲೋಧಿ ಮಾರ್ಗೋ, ಔರಂಗಜೇಬ್ ಮಾರ್ಗೋ ಅವೆಲ್ಲ ಒಂದೊಂದಾಗಿ ಹೋಗ್ತಾ ಇದೆ. ಈಗ
ಭಕ್ತಿಯಾರ್ ಖಿಲ್ಜಿ ಮಾರ್ಗ ಅಂತ ಹೇಳಿ ಹಾಂ ನಳಂದ ಯೂನಿವರ್ಸಿಟಿ ಸುಟ್ಟಾಗ್ತದಲ್ಲ ಭಕ್ತಿಯಾರ್ ಖಿಲ್ಜಿ. ಹೌದೌದು. ಅವನ ಹೆಸರಲ್ಲಿ ಒಂದು ರಸ್ತೆ ಇದೆ. ಭಕ್ತಿಯಾರ್ ಖಿಲ್ಜಿ ನಮ್ಮ ನಳಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿ ಅಂತ ಆದೇಶ ಕೊಟ್ಟಿದ್ದ ಅವನು. ನೀವು ಒಂದು ಸಹನಾ ಸಿಂಗ್ ಅವ್ರದ್ದು ಒಂದು ಪುಸ್ತಕ ಇದೆ, ದ ಹೆರಿಟೇಜ್ ಆಫ್ ಇಂಡಿಯನ್ ಎಜುಕೇಷನ್ ಅಂತ, ಇದು ಓದಿರಬೇಕು. ಕನ್ನಡಕ್ಕೂ ಬಂದಿದೆ ಈಗ, ಅದು ಚೆನ್ನಾಗಿದೆ. ಅವ್ರು ಸಹನಾ ಸಿಂಗ್ ಕರ್ನಾಟಕದವರೇನೆ. ಅವರು ಗರಣಿ ಕೃಷ್ಣಮಾಚಾರ್ ಅವರ ಮೊಮ್ಮಗಳು ಮರಿ ಮೊಮ್ಮಗಳು ಏನೋ ಇರಬೇಕು ಅವರು, ಅಲ್ವಾ? ಇದೆ, ಇದೆ ಪುಸ್ತಕ ಇದೆ. ಅವ್ರು ಬಂದಿದ್ರು ಇಲ್ಲಿ, ಸಹನಾ ಸಿಂಗ್ ಅವರು. ಚೆನ್ನಾಗಿದೆ ಅದು, ಆ ಪುಸ್ತಕ ಚೆನ್ನಾಗಿದೆ. ನಮ್ಮ ಭಾರತೀಯತೆಯ ವಿಸ್ಮೃತಿ ಹೇಗಿದೆ ಅಂದರೆ, ನಮ್ಮ ಮೇಲೆ ಯಾರು ದಾಳಿ ಮಾಡಿ ಬಂದ್ರಲ್ಲ, ದಂಡೆತ್ತಿ ಬಂದ್ರಲ್ಲ, ಅಫ್ಘಾನಿಸ್ತಾನ, ಹಿಂದೂ ಕುಶ್ ಪರ್ವತ, ಈ ಬೇರೆ 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 ಕಡೆಯಿಂದ ಇಲ್ಲ ಆ ದಿನಲ್ಲಿ ಅವ್ರ ಹೆಸರುಗಳನ್ನು ಇಟ್ಟಿದ್ದೀವಿ ನಾವು ಎಲ್ಲ ಕಡೆ ಊರುಗಳಿಗೆ. ಈಗ ಔರಂಗಾಬಾದ್ ಅಂತ ಇದೆ, ಔರಂಗಜೇಬು ಹಿಂದೂಗಳ ಮೇಲೆ ದಾಳಿ ಮಾಡಿ ಆ ಊರಿಗೆ ಅವನ ಹೆಸರನ್ನೇ ಇಟ್ಕೊಂಡ, ಔರಂಗಾಬಾದ್. ಅಹಮದ್ನಗರ ಅಂತ ಇದೆ, ಈಗ ಅಹಮದಾಬಾದ್ ಅಂತ ಇದೆ, ಅದು ಅಹಮದಾಬಾದ್ನ ನಿಜವಾದ ಹೆಸರು ಕರ್ಣಾವತಿ. ಈಗ ಅಲಹಾಬಾದ್ ಸದ್ಯ ಹೋಗಿ ಪ್ರಯಾಗ್ರಾಜ್ ಬಂದಿದೆ ಮತ್ತೆ, ಒಂದು ಸಮಾಧಾನಕರ ವಿಷಯ. ನೀವು ಈ ನ್ಯೂ ಡೆಲ್ಲಿ ನೋಡ್ಬಿಟ್ರಂತೂ ಆ ಪ್ರದೇಶವನ್ನು ಬರೀ ನಮ್ಮ ಮೇಲೆ ಆಕ್ರಮಣ ಯಾರು ಮಾಡಿರೋ ಅವ್ರ ಹೆಸರುಗಳೇ ಇದೆ. ಇನ್ನು ನಾವು ಸ್ವಾತಂತ್ರ್ಯ ಬಂತು ಅಂತೀವಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಅದನ್ನು ತೆಗಿಯೋಕ್ಕಾಗಿಲ್ಲ ಅವೆಲ್ಲದನ್ನು. ಈಗ ಒಂದೊಂದಾಗಿ, ಏಕೆಂದರೆ ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೂಡ ಹೇಳಿದರು, 1000 ವರ್ಷಗಳ ನಿರಂತರವಾದ ಈ ಪರಕೀಯ ಆಕ್ರಮಣ ಇದೆಯಲ್ಲ, ಅದೇನು ಮಾಡಿಬಿಟ್ಟಿದೆ ಅಂದರೆ ನಮ್ಮನ್ನು ನಿರ್ವೀರ್ಯರನ್ನಾಗಿಸ್ಬಿಟ್ಟಿದೆ. ನಾವು ಇದನ್ನು ಮಾತಾಡಬೇಕು ಅಂತ ಹೇಳಿದರು ಅವರು. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಕಳೆದ 75 ವರ್ಷಗಳಲ್ಲಿ ಈ ಪರಾವಲಂಬಿಗಳನ್ನು ಸೃಷ್ಟಿ ಮಾಡುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಸೃಷ್ಟಿಸಿದ್ದೀವಿ ನಾವು ಕಳೆದ 70 ವರ್ಷದಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಯಾವ ವಿದ್ವಾಂಸನೂ ನಾವು ಕ್ರಿಯೇಟ್ ಮಾಡಿಲ್ಲ, ಸೃಷ್ಟಿಸೋಕ್ಕಾಗಿಲ್ಲ ನಾವು. ಈ ಬಂದಿರೋ ಇವರೆಲ್ಲ ಹೇಗೆ ಅಂದರೆ ಭಾಳ ಅನೌಪಚಾರಿಕವಾಗಿ ಅವರ ಮನೆಯಲ್ಲಿ ಸಿಕ್ಕಿದ ಒಂದು ಸ್ಫೂರ್ತಿ, ಪ್ರೇರಣೆ, ಅಥವಾ ಎಲ್ಲೋ ಸಮುದಾಯದಲ್ಲಿ ಸಿಕ್ಕಿರೋದು ಅಥವಾ ಯಾವುದೋ ಸಂಘಟನೆಯಲ್ಲಿ ಸಿಕ್ಕಿರೋದ್ರಿಂದ ಸೃಷ್ಟಿಯಾಗಿದ್ದಾರೆ ವಿನ ನಮ್ಮ ಯೂನಿವರ್ಸಿಟಿಗಳು ತುಂಬ ಅಧ್ವಾನವಾಗಿವೆ. ಯಾರು ಒಬ್ಬ ವಿದ್ವಾಂಸನ ಕ್ರಿಯೇಟ್ ಮಾಡಿದೆಯಾ ನಮ್ಮ ಯಾವ್ದಾದ್ರು ಯೂನಿವರ್ಸಿಟಿ ಹೇಳಿ? ನಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಥರದ ಶಿಕ್ಷಣ ಕೊಡ್ತಿದ್ದೀವಿ, ನಮ್ಮ ಉನ್ನತ ಶಿಕ್ಷಣ ಯಾವ ಥರ ಇದೆ ಅಂದರೆ, ಓಶೋ ಹೇಳಿದರು ಜಗತ್ತಿನ ಎಲ್ಲ ಯೂನಿವರ್ಸಿಟಿಗಳಿಗೂ 150 ವರ್ಷ ಪರ್ಮನೆಂಟಾಗಿ ಬೀಗ ಹಾಕಬೇಕು ಅಷ್ಟು ಅಂತ. ಅದೇ ಮನುಕುಲಕ್ಕೆ ಭಾಳ ದೊಡ್ಡ ಸೇವೆ ಅಂತ ಹೇಳಿದರು. ಇರಲಿ, ಅದೊಂದು ಜ್ವಲಂತವಾದ ಸಮಸ್ಯೆ. ಅದು ಶಿವಾಜಿ ಅವರ ಬದುಕಿನ ಸುತ್ತ ಕೆಲವು ಐತಿಹ್ಯಗಳಿದೆ, ಅದನ್ನು ನಾವು ಸ್ವಲ್ಪ ವಸ್ತುನಿಷ್ಠವಾಗಿ ನೋಡಬೇಕು. ಈಗ ಕೆಲವು ಅವ್ರ ಬಗ್ಗೆ ಪ್ರಚಲಿತವಾಗಿರೋದು ಹೇಗಿದೆ ಅಂದರೆ, ಅವರು 10-12 ವರ್ಷದ ಹುಡುಗ ಆಗಿದ್ದಾಗಲೇ ವಾರ್ಫೀಲ್ಡ್ಗೆ ಹೋದ್ರು, ಅಲ್ಲಿ ಯುದ್ಧ ಮಾಡಿದರು ಅನ್ನೋ ಥರ ಇದೆ. ಅದಲ್ಲ, ಅವರಿಗೆ ನಿಜವಾಗಿ ಅವರನ್ನು ಕಾಡಿದ್ದು ಯಾವುದು ಅಂದರೆ, ಅವರ ಸುತ್ತಮುತ್ತ ಮುಸ್ಲಿಂ ಸಾಮ್ರಾಜ್ಯಗಳಿತ್ತು. ಕುತುಬ್ ಶಾಹಿ, ನಿಜಾಮ್ ಶಾಹಿ, ಆದಿಲ್ ಶಾಹಿ, ಆಮೇಲೆ ಆ ಕಡೆ ದಕ್ಕನ್ವರೆಗೂ ಬಂದಿದ್ದರು. ಮೊಘಲ್ ಸಾಮ್ರಾಜ್ಯ ದಕ್ಕನ್ವರೆಗೂ ಬಂದಿತ್ತು. ಆಗ ಔರಂಗಜೇಬ್ ಬಂದಿದ್ದ, ಅವನು ವಿಂಧ್ಯ ಪರ್ವತದ ಕೆಳಗಿನ ಭಾಗಗಳನ್ನೆಲ್ಲ ನಾನು ಆಕ್ರಮಿಸ್ಕೋಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಬಂದಿದ್ದ ಭಾರತಕ್ಕೆ. ಸುತ್ತಮುತ್ತ ಎಲ್ಲ ಬರೀ ಇಸ್ಲಾಮಿಕ್ ಆಡಳಿತ ಇತ್ತು. ಈಗ ಬಾಲು ಚೆಂಡು ಒಂದು ಹೊಡೆಯಲಿಗೆ ಹೊಡಿತೀವಿ, ಅದಷ್ಟೇ ಫೋರ್ಸಾಗಿ ಬರಬೇಕು ಅಂದರೆ ಅದಕ್ಕೊಂದು ಫೋರ್ಸ್ ಇರಬೇಕು. ಈಗ ನಮ್ಮ ಧರ್ಮ ಸಂಸ್ಕೃತಿಯ ಬಗ್ಗೆ ಬಂದು ತುಡಿತಾ ಬರಬೇಕು ಅಂದರೆ ಅದೇನೋ ಒಂದು ಫೋರ್ಸ್ ಇರಬೇಕು, ಅದಕ್ಕಂದು ಅದನ್ನು ಟ್ರಿಗರ್ ಮಾಡೋವಂಥದ್ದು ಒಂದು ಇರಬೇಕು ಅಲ್ವಾ? ಇಂತಹ ಒಂದು ಸಂದರ್ಭದಲ್ಲಿ ಶಿವಾಜಿ ಮತ್ತು ಆದಿಲ್ ಶಾಹಿಗಳ ಆಡಳಿತದಲ್ಲಿ ಶಹಾಜಿ ಅವ್ರ ತಂದೆ ಇದ್ರಲ್ಲ, ಶಹಾಜಿಗಾದ ಅಪಮಾನಗಳು ಶಿವಾಜಿಯ ಮನಸ್ಸಿನಲ್ಲಿ ಭಾಳ ಕಾಡ್ತಾ ಇತ್ತು. ನಾವೇನೋ ಕಲಿಬೇಕಾದಿದೆ ಇದರಲ್ಲಿ ಪಾಠ, ಅಥವಾ ಕಲಿಸಬೇಕಾದ್ದಿದೆ ಅನ್ನುವ ಒಂದು ಕೋಲಾಹಲ ಅವರ ಅಂತರಂಗದಲ್ಲಿ ಒಂದು ತಳಮಳ ಇತ್ತು ಶಿವಾಜಿಗೆ. ಶಿವಾಜಿ ಈ ಪುಸ್ತಕ ಯಾವಾಗಲಾದ್ರು ಸಾಧ್ಯವಾದರೂ ಓದಿ. ನಾನು ಮಾಡಿದ್ದೀನಿ ಅಂತಲ್ಲ, ಶಿವಾಜಿ ಬಗ್ಗೆ ತಿಳ್ಕೋಬೇಕು ಅಂತ. ಶಿವಾಜಿ ಬಗ್ಗೆ ತುಂಬ ಬಂದಿದೆ ಪುಸ್ತಕಗಳು ಕನ್ನಡದಲ್ಲಿ. ಇದು ಸುತ್ತಮುತ್ತ ಈ ಇಸ್ಲಾಮಿಕ್
ಆಕ್ರಮಣಗಳು ನಡೀತಾ ಇತ್ತಲ್ಲ, ಅದೊಂದಿತ್ತು. ಅದು ಎಲ್ಲಿ ದಕ್ಕನ್ನಲ್ಲಿ, ಅದು ಒಳನಾಡಿನಲ್ಲಿ ಇದ್ದಿದ್ದು ಅದೆಲ್ಲ ಸುತ್ತಮುತ್ತ. ಅಲ್ಲಿ ಕೊಂಕಣ ತೀರದಲ್ಲಿ ಒಂದು ಸಮಸ್ಯೆ ಬಂದಿತ್ತು ಭಾರತಕ್ಕೆ. ಮಹಾರಾಷ್ಟ್ರದ ಕೊಂಕಣ ಸೀಮೆ ಇದೆಯಲ್ಲ, ಅಲ್ಲಿ ಏನಾಗಿತ್ತು ಅಂದರೆ, ಈ ಸಮುದ್ರ ತೀರದಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು, ಈ 4 ಇವರು ಪರಕೀಯ ಇರತಾನೆ. ಇವರು ಅಲ್ಲಿ ಪ್ರಾಬಲ್ಯ ಸಾಧಿಸ್ಬಿಟ್ಟಿದ್ರು. ಈ ಇಸ್ಲಾಮಿಕ್ ರೂಲರ್ಸ್ ಇಲ್ಲೆಲ್ಲ ಇದ್ದರೂ ಕೂಡ ಅವರಿಗೆ ಸಮುದ್ರದ ಬಲ ಏನು ಅನ್ನೋದು ಗೊತ್ತಿರಲಿಲ್ಲ. ಸಮುದ್ರವನ್ನು ಹೇಗೆ ಬಳಸ್ಕೋಬೇಕು ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅಂತ ಅದನ್ನು ಅವ್ರು ತಿಳ್ಕೊಂಡಿದ್ರು. ಅವರು ಆವಾಗ ರಾಜಾಪುರ ಮಹಾರಾಷ್ಟ್ರದಲ್ಲಿ ಇದೆಯಲ್ಲ ಇಲ್ಲಿ, ಅಲ್ಲಿ ಅವರು ಆವಾಗ ಆ ಕಾಲಕ್ಕೆ ಫ್ಯಾಕ್ಟ್ರಿ ಇಟ್ಟಿದ್ರು. ಅವರು ಮದ್ದುಗುಂಡಿನ ಫ್ಯಾಕ್ಟ್ರಿಯನ್ನು ಬ್ರಿಟಿಷರು. ಮತ್ತು ಪೋರ್ಚುಗೀಸರು ತುಂಬ ಸ್ಟ್ರಾಂಗ್ ಆಗಿದ್ದರು. ಗೋವಾ ಅವರ ಕೇಂದ್ರ ಆಗಿತ್ತು. ನೀವು ಗೋವಾದ ಮತಾಂತರದ ಕಥೆಗಳನ್ನು ಕೇಳಿದರೆ ಗೊತ್ತಾಗುತ್ತೆ ನಿಮ್ಗೆ ಅವೆಲ್ಲ. ಈಗ ನಮ್ಮಲ್ಲಿ ಸಾರಸ್ವತ ಬ್ರಾಹ್ಮಣರು ಇದ್ದಾರಲ್ಲ, ಅವರೆಲ್ಲ ಪಾಪ ಅಲ್ಲಿಂದನೇ ಓಡ್ ಬಂದವರು. ಆ ಕಿರುಕುಳ ಎಲ್ಲ ತಡೆಯೋಕ್ಕಾಗ್ದಲೇ ಅವರು ಕರಾವಳಿ ತೀರದಲ್ಲಿ, ಪಶ್ಚಿಮದ ಕರಾವಳಿ ತೀರದಲ್ಲಿ, ಮತ್ತು ಮುಂಬೈ ಕರ್ನಾಟಕದ ಪ್ರಾಂತ, ಈ ಧಾರವಾಡ, ಬೆಳಗಾವಿ, ಅಲ್ಲಿಂದ ಹಿಡಿದು ಕೊಚ್ಚಿನ್, ಈ ತಿರುವನಂತಪುರಂವರೆಗೂ ಇದ್ದಾರೆ ಅವರು ಈಗಲೂ. ಬಟ್ ಕೊಚ್ಚಿನ್ವರೆಗೂ ಭಾಳ ದಟ್ಟವಾಗಿದ್ದಾರೆ ಈಗಲೂ. ಶಿವಾಜಿ ಏನು ಮಾಡ್ದ ಅಂದರೆ, ಅವನು 2 ಶಕ್ತಿಗಳಿಂದ ಅವನು ಪ್ರೇರಣೆ ಪಡೆದಿದ್ದ. ಒಂದು ತುಳಜಾಭವಾನಿಯನ್ನು ಈಗಲೂ ಭಾಳ ಆರಾಧಿಸ್ತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ. ಈ ದೇಶಸ್ಥ ಬ್ರಾಹ್ಮಣರೆಲ್ಲ ಇದ್ದಾರಲ್ಲ, ಅವರು ತುಳಜಾಭವಾನಿ ಆರಾಧಕರು. ಅವರೆಲ್ಲ ಈ ದೇಶಪಾಂಡೆಗಳು, ದೇಶ ಕುಲಕರ್ಣಿಗಳು, ಚಿತ್ಪಾವನ್ಸು. ಮಹಾರಾಷ್ಟ್ರದಲ್ಲಂತೂ ಆರಾಧ್ಯ ದೈವ ತುಳಜಾಭವಾನಿ. ಇದ್ರ ಜೊತೆಗೆ ಅವನು ಶಿವನ ಆರಾಧಕ ಶಿವಾಜಿ. ಈ ಯುದ್ಧದಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ಸಮರಾಂಗಣಕ್ಕೆ ಹೋದರೆ ಹರ ಹರ ಮಹಾದೇವ್ ಅಂತಾರೆ. ಅದು ಒಂದು ದೊಡ್ಡ ಘೋಷಣೆ ಅದು ಅಲ್ವ. ನಾವೇ ಇದನ್ನು ಪರಿಚಯಿಸಿದ್ದೇನೆ, ಇದನ್ನು ತಂದವನೇ ಶಿವಾಜಿ. ಹರ ಹರ ಮಹಾದೇವ್ ಅನ್ನುವ ಒಂದು, ಯಾಕೆಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಅವಾಗ ನವೀನ್ ಹೇಳ್ತಾ ಇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ. ಶಸ್ತ್ರವನ್ನು 2 ಬಗೆಯಲ್ಲಿ ಹಿಡಿಬೇಕು ನಾವು. ಬೌದ್ಧಿಕ ಕ್ಷಾತ್ರ ಅದು ಇಲ್ಲ ನಮ್ಮಲ್ಲೀಗ, ಕಣ್ಮರೆ ಆಗ್ಬಿಟ್ಟಿದೆ ಅಂತ. ಒಂದು ಬೌದ್ಧಿಕವಾದ ಇಂಟೆಲೆಕ್ಚುವಲ್ ವಾರಿಯರ್ಸ್ ಬೇಕು. ಈಗ ಯಾರೋ ಬಂದು ಒಂದು ನೆರೇಟಿವ್ ಹೇಳ್ತಾನೆ ನಮ್ಮ ಮುಂದೆ ಬಂದು, ನಾವು ಅದನ್ನು ಕೌಂಟ್ರ್ ಮಾಡೋದಕ್ಕೆ ಏನಿರಬೇಕು? ನಮಗಿರ್ಬೇಕು ನಾಲೆಡ್ಜು. ಈಗ ಮೊನ್ನೆ ನಾನು ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು, ವೇದ ಉಪನಿಷತ್ತುಗಳಲ್ಲಿ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು. ಅವಾಗ ನಾನು ವೇದ ಉಪನಿಷತ್ತುಗಳಲ್ಲಿ ಯಾಕೆ ಏನೂ ಇಲ್ಲ ಇದೆ ನಾ ಹೇಳ್ತೀನಿ ಅಂತ ಹೇಳಿ ನಾನು ಕೆಲವು ಉಲ್ಲೇಖಗಳನ್ನು ಮಾಡಿದೆ ಇಲ್ಲಿ. ಆಗ ಅವರು ಸುಮ್ಮನಾದರು. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಹೇಳೋದೇ ನಿಜವೇನೋ. ಯಾಕೆಂದರೆ ಅವರ ಚರಿತ್ರೆ ಶುರುವಾಗೋದೆಲ್ಲ 1000 ವರ್ಷದಿಂದ 800 ವರ್ಷದಿಂದ ಈಚೆಗೆ. ಆದರೆ ನನ್ನ ಚರಿತ್ರೆ ನನಗೆ ಕೃತಯುಗದಿಂದ ಶುರುವಾಗುತ್ತೆ, ನನ್ನ ಭಾರತೀಯತೆಯ ಕಲ್ಪನೆ. ಈಗ ರಾಮಾಯಣನೇ ತಗೊಳ್ಳಿ. ಈಗ ಆಧುನಿಕರು ರಾಮಾಯಣ ಬಂದು 5000 ವರ್ಷ ಆಗಿರ್ಬೋದು ಅಂತಾರೆ, ಮಹಾಭಾರತ ಬಂದು 4000 ವರ್ಷ ಆಗಿರ್ಬೋದು, ನಡೆದಿರ್ಬೋದು ಅಂತಾರೆ ಅಲ್ವಾ. ಈಗ ನಮ್ಮ ಇದರಲ್ಲೇನು, ಈಗ ಕಲಿಯುಗದಲ್ಲಿ ಎಷ್ಟೋ ಲಕ್ಷ ವರ್ಷಗಳಾಗೋದಿದೆ. ಇದಕ್ಕಿಂತ ಒಟ್ಟು ಕೃತಯುಗದಲ್ಲಿ 16 ಲಕ್ಷ ವರ್ಷ ಇತ್ತು ಅಂತೀವಿ ಅಲ್ವಾ. ಈಗ ನಮಗೇನು ಅಂದರೆ, ರಾಮಾಯಣ ರಚನೆಯಾಗಿ ಅದು ತ್ರೇತಾಯುಗದ ಕೊನೆಯಲ್ಲೇ ಆಯಿತು ಅಂತ ಅಂದ್ಕೊಂಡ್ರು ಕೂಡ ನಮಗೆ 7,50,000 ವರ್ಷದ ಮೇಲಾಗಿದೆ ನನ್ನ ಪ್ರಕಾರ ರಾಮಾಯಣ ರಚನೆಯಾಗಿ. ನನಗೆ ಅಷ್ಟು ದೀರ್ಘವಾದ ಇತಿಹಾಸ ಇದೆ ನನಗೆ. ಆದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋರ್ದು ಭಾರತದಲ್ಲಿ ಏನೂ ಇರಲಿಲ್ಲ ಅನ್ನೋ ವಾದ ಇದೆ ಅವ್ರದ್ದು. ಎಲ್ಲವೂ ಇದು ಮಿತ್ ಅಂತ ಅನ್ನೋ ಥರ ಇದೆ. ಈ ಶಿವಾಜಿ ತುಳಜಾಭವಾನಿಯ ಎಷ್ಟು ದೊಡ್ಡ ಆರಾಧಕ ಅಂದ್ರೆ ಅವನು ಗೋವಾದ ಮೇಲೆ ಒಂದು ಸಲ ಅಟ್ಯಾಕ್ ಮಾಡ್ದ. ಅವನ ಚಿಕ್ಕ ವಯಸ್ಸಿನಲ್ಲೇ ದಾಳಿ ಮಾಡ್ದ, ಸಾಮರಿಕ ದಾಳಿ, ವಾರ್ಫೇರ್. ಅಲ್ಲಿ ಗೋವಾದಲ್ಲಿ ಅವಾಗ ಭಾಳ ಸ್ಟ್ರಾಂಗ್ ಆಗಿದ್ದವರು ಸಾವಂತ್ ಅಂತ ಅವರು.
ಬಹುಶಃ ಈಗ ಗೋವಾ ಮುಖ್ಯಮಂತ್ರಿ ಇದ್ದಾರಲ್ಲ ಪ್ರಮೋದ್ ಸಾವಂತ್, ಅವರ ಪೂರ್ವಜರು ಯಾರೋ ಇರ್ಬೋದು ಅವರೆಲ್ಲ ಸಾವಂತರು. ಸಾವಂತವಾಡಿ ಅಂತಲೇ ಊರಿದೆ ಗೋವಾದಲ್ಲಿ. ಆ ಒಂದು ಶಸ್ತ್ರವನ್ನು ಅಲ್ಲಿ ವಶಪಡಿಸ್ಕೊಂಡ ಅವನು. ಅದಕ್ಕೆ ಭವಾನಿ ಅಂತ ಹೆಸರಿಟ್ಟ ಅವನು, ನಾಮಕರಣ ಮಾಡ್ದ ಆ ಶಸ್ತ್ರಕ್ಕೇನೆ ಭವಾನಿ ಅಂತ. ಅದು ಭಾಳ ಸ್ಟ್ರಾಂಗ್ ವೆಪನ್ನು. ಈಗ ಹೆಂಗೆ ಮಹಾಭಾರತದ ಹೀರೋಗಳಲ್ಲಿ ಒಂದೊಂದು ಅಸ್ತ್ರ ಇತ್ತಲ್ಲ, ಈಗ ಅಶ್ವತ್ಥಾಮನ ಹತ್ರ ನಾರಾಯಣಾಸ್ತ್ರ ಇತ್ತು, ಇವನಿಗೆ ಗೊತ್ತಿರ್ಬೋದು ಇವೆಲ್ಲ ಅಲ್ವಾ. ಈ ಅರ್ಜುನನ ಹತ್ರ ಇನ್ನೇನೋ ಒಂದು ಅಸ್ತ್ರ ಇತ್ತು, ಕರ್ಣನ ಹತ್ರ ಏನೋ ಒಂದಿತ್ತು. ಆ ಥರ ಶಿವಾಜಿಯ ಬತ್ತಳಿಗೆಯಲ್ಲಿ 3 ಅಸ್ತ್ರಗಳಿತ್ತು. ಅದರಲ್ಲಿ ಒಂದರ ಹೆಸರು ಭವಾನಿ. ಇನ್ನೊಂದು ಅವನ ಹತ್ರ ಒಂದು ಲೋಹ ಕವಚ ಒಂದಿತ್ತು. ಶತ್ರುಗಳು ಏನು ಮಾಡಿದರೂ ಅವನಿಗೇನೂ ಆಗಬಾರ್ದು. ಒಂಥರ ಈ ಕರ್ಣಗೆ ಅಮೃತ ಕವಚಗಳಿತ್ತಲ್ಲ ಆ ಥರ ಇದು. ಅದಕ್ಕೇನೋ ಹೇಳ್ತಾರೆ ತನುತೃಣ ಅಂತನೋ ಏನೋ ಇದೆ, ಅದರ ನಿಜವಾದ ಹೆಸರು ಆ ಅಸ್ತ್ರಕ್ಕೆ ತನುತೃಣ ಇರಬೇಕು. ಆಮೇಲೆ ಇನ್ನೊಂದು ಈ ಕೊಂಡಿಚೇಳು ಬರುತ್ತಲ್ಲ, ನಾವು ಸ್ಕಾರ್ಪಿಯನ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅದರ ಆಕಾರದಲ್ಲಿ ಒಂದಿತ್ತು, ಬೆಲ್ಚಿ ಅಂತ ಅದರ ಹೆಸರು, ಆ ಅಸ್ತ್ರದ ಹೆಸರು. ಈ ಅಸ್ತ್ರಗಳನ್ನು ಅವನು ತನ್ನ ಈ ಎಡದೋಳು ಈ ಬಲದೋಳು ಶಸ್ತ್ರುಗಳಿಗೆ ಗೊತ್ತಾಗದಂತೆ ಇಟ್ಕೊಂಡಿದ್ದಂತೆ ಅವನು. ಶಿವಾಜಿ ಬಾಲ್ಯದಲ್ಲಿ ಇದ್ದಾಗ ದಕ್ಕನ್ನಿನವರೆಗೂ ಅಧಿಪತ್ಯ ಸ್ಥಾಪಿಸಿದ್ದು ಪರ್ಷಿಯನ್ ಭಾಷೆ. ಆಡಳಿತದಲ್ಲಿ ಜನಜೀವನದಲ್ಲೆಲ್ಲ ಬಂದುಬಿಟ್ಟಿತ್ತು. ಆಗ ಅವನ ಸನಾತನ ಧರ್ಮದ ಮೊದಲ ಹೆಜ್ಜೆ ಶುರುವಾಗಿದ್ದಾಗ. ಯಾಕೆ ಗೊತ್ತಾ, ಅವನು ಪರ್ಷಿಯನ್ ಭಾಷೆಯನ್ನು ತಿರಸ್ಕರಿಸಿ ಸಂಸ್ಕೃತ ಭಾಷೆಯಲ್ಲಿ ತನ್ನ ಫಸ್ಟು ಸೀಲು ಬಿಡುಗಡೆ ಮಾಡ್ದ. ಅವನು ಫಸ್ಟ್ ಮುದ್ರೆ ಇದೆಯಲ್ಲ, ಮತ್ತು ನಾಣ್ಯಗಳ ಮೇಲೆ ಸಂಸ್ಕೃತವನ್ನು ತಂದ, ಆಡಳಿತದಲ್ಲಿ ಸಂಸ್ಕೃತವನ್ನು ತಂದ. ಇದು ಭಾಷೆಗೂ ಭಾರತೀಯತೆ ಇವೆಲ್ಲ ಒಂದಕ್ಕೊಂದಕ್ಕೆ ಇಂಟರ್ಕನೆಕ್ಟೆಡ್ಡು. ಈಗ ನಾವು ನಮ್ಮ ಭಾಷೆಗಳನ್ನೇ ಬಿಟ್ಬಿಟ್ಟು ಭಾರತೀಯತೆ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ, ಇನ್ನು 25 ವರ್ಷಕ್ಕೆ ಬೆಂಗಳೂರಿನಲ್ಲಿ ಕನ್ನಡ ಅಡುಗೆ ಮನೆ ಭಾಷೆ ಆಗ್ಬೋದು ಮನೆಗೆ, ಅಷ್ಟೇ ಅಲ್ವಾ. ಈಗ ಇಲ್ಲೇ ಹುಟ್ಟಿರ್ತಾರೆ, ಬೆಂಗಳೂರು ಹಾಸನ ಇಲ್ಲೆಲ್ಲ. ಅಮೇರಿಕಾಗೆ ಹೋಗಿ 5 ವರ್ಷ ಆದಮೇಲೆ ಬಂದಮೇಲೆ ಅವ್ರು ಕನ್ನಡನೇ ಮರ್ತ್ಬಿಟ್ಟಿರ್ತಾರೆ ಎಷ್ಟೋ ಜನ. ಆಗಲೇ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಯಾಕೆ ಆಗ್ತಾಯಿದೆ ಅಂದರೆ, ನಮ್ಮ ಭಾಷೆಗೂ ನಮ್ಮ ರಾಷ್ಟ್ರೀಯತೆ, ನಮ್ಮ ಪ್ರಾದೇಶಿಕತೆ ಇದಕ್ಕೆಲ್ಲ ಸಂಬಂಧ ಇರುವ ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಮ ಎಲ್ಲ ಉತ್ಸಾಹ ಬರೀ ಮೇಲ್ನೋಟದಲ್ಲಿದೆ ಅಷ್ಟೇ. ನಾನು ಎಷ್ಟೋ ಜನರು ಮನೇಲಿ ನೋಡಿದ್ದೀನಿ ಕನ್ನಡದಲ್ಲಿ ಮಾತಾಡೋಲ್ಲ ಮಕ್ಕಳ ಜೊತೆ. ಹಾಂ, ನೋಡಿದ್ದೀರಾ ಪಾಪ. ಈಗ ಅವ್ರಿಗೆ ಯಾಕೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಷ್ಟು ಭ್ರಷ್ಟವಾಗಿದೆ. ಅಲ್ಲ, ಇದು ಭಾಳ ದೊಡ್ಡ ದುರಂತ ಕಾದಿದೆ ಭಾರತಕ್ಕೆ. ನಾನು ಹೇಳ್ತೀನಿ, ನಮ್ಮ ಭಾಷೆಗಳು ಉಳಿದೇ ಇದ್ದರೆ ನಮ್ಮ ಭಾರತ ಉಳಿಯಲ್ಲ. ಭಾಷೆಗಳೇ ಭಾರತದ ಶಕ್ತಿ. ಭಾರತದಲ್ಲಿ 4,000 ಭಾಷೆ ಇದೆ. ಅಧಿಕೃತವಾಗಿರೋದು ಸಂವಿಧಾನದಲ್ಲಿ ಅಂಗೀಕರಿಸೋದು 22 ಅಷ್ಟೇ. ನಮ್ಮ ದೇಶದಲ್ಲಿ 4,000ಕ್ಕಿಂತ ಹೆಚ್ಚು ಭಾಷೆ ಇದೆ. 6,000ಕ್ಕಿಂತ ಹೆಚ್ಚು ಜಾತಿಗಳಿವೆ, ಜಾತಿ ಜನಾಂಗಗಳು. ಇವು ಎಲ್ಲ ಒಂದಕ್ಕೊಂದಕ್ಕೂ ಎಲ್ಲ ವೆಲ್ ನಿಟ್. ಇದೆಲ್ಲ ನೀವು ಒಂದು ಇಟ್ಟಿಗೆ ತೆಗೆದುಬಿಟ್ರೆ ರಿಪೇರಿ ಮಾಡೋಕ್ಕಾಗಲ್ಲ, ಮನೆಯೇ ಬಿದ್ದೋಗುತ್ತೆ. ಮನೆಯೇ ಕೆಡೋಬೇಕು, ಆಮೇಲೆ ಮನೆ ಕೆಡೋಬೇಕು, ಇಲ್ಲಾಂದ್ರೆ ಅದೇ ಬಿದ್ದೋಗುತ್ತೆ ಒಂದು ದಿವಸ. ನಮ್ಮ ಮೇಲೇ ಬಿದ್ದೋಗುತ್ತೆ, ಬೀಳುತ್ತೆ. ಈಗ ಏನಾಗಿದೆ ಅಂದರೆ, ಒಂದು ಥರ ಹಳಹಳಿಕೆಯ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಈಗ ನಾವು ಎಷ್ಟೇ ಆದರ್ಶದಲ್ಲಿ ಮಾತಾಡ್ಬೋದು, ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ತೀವಿ ಅದು ಇದು ಅಂತ ಇಲ್ಲ. ಶಿಕ್ಷಣದಲ್ಲಿ ನಮ್ಮ ಭಾರತೀಯ ಭಾಷೆಗಳು ಬರಲಿಲ್ಲ ಅಂದರೆ ಮಾಧ್ಯಮವಾಗಿ, ಈಗೆಲ್ಲ ಏನಾಗಿದೆ, ಕಾಟಾಚಾರಕ್ಕೆ ಇಟ್ಕೊಂಡಿದ್ದಾರೆ ಲ್ಯಾಂಗ್ವೇಜ್ ಅಂತ ಒಂದು ಕನ್ನಡ ಅಂತ. ಅದು ಸರ್ಕಾರದ ನಿಯಮ ಇರೋದರಿಂದ ಅಷ್ಟೇ. ಎಷ್ಟೋ ಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವನೇ ಮಾಡಲ್ಲ, ಗಣರಾಜ್ಯೋತ್ಸವನೇ ಮಾಡಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಮಾಡಲ್ಲ. ಅದೇನೋ ಒಂದು ಇಮೇಲ್ ಕಳಿಸ್ಬಿಡ್ತಾರೆ, ಅಲ್ಲಿ ಆ್ಯಪಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೇನೋ ಒಂದು 4 ಫೋಟೋ ಹಾಕ್ಬಿಡ್ತಾರೆ, ಅವರವರೇ ಏನೋ ಮಾಡ್ಕೊಂಡು ಅಲ್ಲೇ.
ಇದು ದೊಡ್ಡ ಅಪಾಯ. ಇದು ಭಾಷೆಯನ್ನು ನಾವು ಕಳ್ಕೊಳ್ತಾ ಇರೋದು ಇದೆಯಲ್ಲ, ಬ್ರಿಟಿಷ್ ಕಾಲಕ್ಕಿಂತ ದೊಡ್ಡ ಅಪಾಯ ಇವಾಗ ಎದುರಾಗಿರೋದು ನಮ್ಮ ಭಾಷೆಗಳಿಗೆ. ಆ್ಯಕ್ಚುಲಿ ಈಗ ನಮ್ಮ ತಂದೆಯವರೆಲ್ಲ ಬ್ರಿಟಿಷ್ ಕಾಲದಲ್ಲಿ ಓದಿದ್ದು, ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಆವಾಗ. ಆದರೆ ಈಗ ಮೀಡಿಯಮ್ ಆಗಿ ಆಕ್ರಮಣ ಮಾಡ್ತಾ ಇದೆ ಇಂಗ್ಲೀಷು. ಇದು ಯಾಕೆ ಅಂದರೆ ನಮ್ಮ ಹೇಗೆ ಸಂಸ್ಕೃತವನ್ನು ಪುನರ್ ಪ್ರತಿಷ್ಠಾಪಿಸಿದ ಶಿವಾಜಿ ಅಂತ ಹೇಳೋದಕ್ಕೆ ನಾನು ಇದನ್ನು ಹೇಳಿದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಭಾರತೀಯತೆ ಇವೆಲ್ಲ ಅದು ಯಾರೋ ಒಬ್ಬರು ಲೇಖಕರಿಗೆ ಹೇಳಿದ್ರಂತೆ ಫಾರಿನ್ಗೆ ಹೋದಾಗ, ನಮ್ಮಲ್ಲಿ ಒಂದು ಭಾಷೆ ಇದೆ, ಇಷ್ಟೇ ಜನ ಇಷ್ಟೊಂದು ಕಚ್ಚಾಡ್ತಾ ಇದ್ದೀವಿ, ನಿಮ್ಮ ಭಾರತದಲ್ಲಿ ಅಷ್ಟೊಂದು ಭಾಷೆ ಇದೆ, ಹೇಗೆ ಉಳ್ಕೊಂಡಿದ್ದೀರ ನೀವೆಲ್ಲ ಅಂತ. ಅದಕ್ಕೆ ನಮ್ಮ ಲೇಖಕರು ಹೇಳಿದ್ರಂತೆ, ಅಷ್ಟೊಂದು ಭಾಷೆ ಇರೋದ್ರಿಂದನೇ ನಾವು ಉಳ್ಕೊಂಡಿರೋದು, ಒಂದೇ ಭಾಷೆ ಆಗಿರೋ ನಾವು ನಶಿಸಿ ಹೋಗ್ತಿದ್ವಿ ಇಷ್ಟೊತ್ತಿಗೆ ಅಂತ ಅಲ್ವಾ. ನಮಗೆ ಹೇಗೆ ಬರಬೇಕು ಅಂದರೆ ಎಜುಕೇಷನ್ನು ಕನ್ನಡ ಮಾಧ್ಯಮ ಇರಬೇಕು, ಆದರೆ ಕನ್ನಡದ ಜೊತೆಗೆ 16 ಭಾಷೆಗಳನ್ನು ಕಲಿಸ್ಬೇಕು ಮಕ್ಕಳಿಗೆ. ಅಷ್ಟಿರುತ್ತೆ. ಈಗ ಜರ್ಮನ್ ಕಲಿಸ್ತೀವಿ, ಸ್ಪ್ಯಾನಿಷ್ ಕಲಿಸ್ತೀವಿ, ತಮಿಳು ಕಲಿಸ್ತೀವ ನಾವು ನಮ್ಮ ಮಕ್ಕಳಿಗೆ, ಮಲಯಾಳಂ ಕಲಿಸ್ತಾ ಇದ್ದೀವ, ಮರಾಠಿ ಕಲಿಸ್ತಾ ಇದ್ದೀವ, ತೆಲುಗು ಕಲಿಸ್ತಾ ಇದ್ದೀವ. ಈಗ ನೋಡಿ, ಇದೇ ಪುಸ್ತಕ ಮರಾಠಿನಲ್ಲಿ ಬಂದಿದ್ರೆ ನಂಗೆ ಅನುವಾದನೆ ಮಾಡೋಕ್ಕಾಗ್ತಿರಲಿಲ್ಲ. ಇದು ನನ್ನ ಕೊರತೆ. ಇದು ಈಗ ನಾವು ಭಾರತೀಯತೆಯ ಕಲ್ಪನೆ ಜಾಸ್ತಿ ಆಗಬೇಕು ಅಂದರೆ ನಾನು ಶಿವಾಜಿ ಅವರಿಂದನೇ ನಾನು ಪ್ರೇರಣೆ ಪಡೆದಿದ್ದು ಮಾತಾಡ್ತಾ ಇರೋದು. ನಾವು ಬದುಕುತ್ತಿರುವ ಪರಿಸರದ ಸ್ಥಳೀಯ ಭಾಷೆಯಲ್ಲಿ ಕಲಿಕೆ ಇರಬೇಕು. ಅದರ ಜೊತೆಗೆ ಸುತ್ತಮುತ್ತಲಿನ ರಾಜ್ಯಗಳ ಭಾಷೆಗಳನ್ನು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಸ್ ಕಲಿಸ್ಬೇಕು. ಎಕ್ಸಾಮಿನೇಷನ್ ಇರಬಾರ್ದು, ಅದಕ್ಕೆ ಸುಮ್ಮನೆ ಕಲಿಸ್ಬೇಕು. ಈಗ ಈ ವಯಸ್ಸಿನ ಮಕ್ಕಳಿಗೆ 15 ಭಾಷೆ ಕಲಿಯೋ ಸಾಮರ್ಥ್ಯ ಇರುತ್ತೆ. ಈಗ ನಮ್ಮ ಸೋದರ ಮಾವ ಒಬ್ಬರಿದ್ದರು, 16 ಭಾಷೆ ಮಾತಾಡ್ತಿದ್ರು ಅವರು. ಈಗ ಪಿ ವಿ ನರಸಿಂಹರಾವ್ 12 ಭಾಷೆಯಲ್ಲಿ ಮಾತಾಡ್ತಿದ್ರು. ನಾನು ನಮ್ಮ ಸೋದರ ಮಾವ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಪಿ ವಿ ನರಸಿಂಹರಾವ್ಗಿಂತ ಗ್ರೇಟು ನೀವು ಅಂತ. ಯಾಕಂದ್ರೆ ಅವ್ರು 12 ಭಾಷೆ ಮಾತಾಡಿದ್ದಾರೆ, ನೀವು 16 ಭಾಷೆಯಲ್ಲಿ ಮಾತಾಡ್ತೀರ ಅಂತ ಹೇಳ್ತಿದ್ದೆ. ಆವಾಗ ನಮಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಹಮದಾಬಾದಿಂದ ಅರುಣಾಚಲ ಪ್ರದೇಶದವರೆಗೂ ಇರೋ ಭಾರತದ ಕಲ್ಪನೆ ಗೊತ್ತಾಗುತ್ತೆ. ನಾವು ಸಂಕಲ್ಪ ಏನು ಹೇಳ್ತೀವಿ, ಈಗ ಒಂದು ಪೂಜೆ ಮಾಡುವಾಗ ಇಲ್ಲೇ ಬರೆದಿದ್ದೀವಲ್ಲ, ಇಲ್ಲ ಅದು ನೋಡಿದೆ ಬಂದ ತಕ್ಷಣ, ಜಂಬೂ ದ್ವೀಪೆ ಭಾರತ ವರ್ಷೆ ಭರತಖಂಡೆ ಮೇರೋಹೋ ದಕ್ಷಿಣೇ ಪಾರ್ಶ್ವೆ ಅಲ್ವಾ. ಈಗ ಮೇರೋಹೋ ದಕ್ಷಿಣೇ ಪಾರ್ಶ್ವೆ ಅಂದ್ರೇನು? ಮೇರು ಪರ್ವತದಿಂದ ದಕ್ಷಿಣಕ್ಕೆ ಇರೋರು ನಾವು. ಭಾರತ ವರ್ಷ ಅಂತ ಹೇಳ್ತೀವಿ, ಅವೆಲ್ಲ ಭರತನ ವಂಶಸ್ಥರು ತಾನೆ ಅಲ್ವನ? ಅಲ್ಲಿಂದ ತಾನೇ ಭಾರತ ವರ್ಷ ಬಂದಿದ್ದು. ಮತ್ತು ಹಿಮಾಲಯದಿಂದ ಕೆಳಕ್ಕೆ ಇರುವ 3 ಸಾಗರಗಳಿಂದ ಆವೃತವಾಗಿರುವ ನಡುವಿನ ಪ್ರದೇಶದಲ್ಲಿರುವವರು ಭಾರತಾಂಬೆಯ ಸಂತಾನ ಅಂತ ಹೇಳ್ತೀವಿ ನಾವು. ಈಗ ನಮಗೇನಾಗಿದೆ ಅಂದರೆ, ನಾವು ಭಾಳ ಪೊಲಿಟಿಕಲ್ ಆದ ಅಥವಾ ಜಿಯಾಗ್ರಫಿಕಲ್ ಆದ ಅಥವಾ ಈಗೀಗ ಕಾರ್ಪೊರೇಟ್ ವರ್ಲ್ಡ್ ಬಂದಮೇಲೆ ಎಕನಾಮಿಕಲ್ ಆದ ಒಂದು ಇಂಡಿಯಾವನ್ನು ಕಲ್ಪಿಸ್ಕೊಡ್ತೀವಿ ನಾವು. ಆದರೆ ಒಂದಿದೆ, ಒಂದು ಕಲ್ಚರಲ್ ಇಂಡಿಯಾ ಅಂತಲೂ ಒಂದಿದೆ, ಇತ್ತು. ಇಲ್ಲಿಂದ ಪರ್ಷಿಯಾವರೆಗೂ ಇದ್ವಿ ನಾವು. ಈ ಕಡೆ ಮ್ಯಾನ್ಮಾರ್, ನೇಪಾಳ, ಟಿಬೇಟ್, ಚೀನಾದಲ್ಲಿ ಇರುವ ಇವತ್ತಿನ ಎಲ್ಲ ಜ್ಞಾನ ಭಾರತದಿಂದ ಹೋಗಿರೋದು. ಉದ್ಗ್ರಂಥಗಳು ಇಲ್ಲಿಂದ ಅವರು ಟ್ರಾನ್ಸ್ಲೇಟರ್ಸ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಇದು ಮಾಡಿರೋದು ಇಲ್ಲಿಂದ. ವಿಯೆಟ್ನಾಂವರೆಗೂ ಇತ್ತು. ನಮ್ಮ ಜಿ ಬಿ ಹರೀಶ್ ಹೇಳ್ತಾಯಿದ್ರು, ವಿಯೆಟ್ನಾಂನಲ್ಲಿ ಇದು ಬಂದಿರೋರು. ವಿಯೆಟ್ನಾಂನಲ್ಲಿ ಭಾರತೀಯ ಸಂಸ್ಕೃತಿಯ ಕುರುಹುಗಳು ಎಷ್ಟೊಂದು ದಟ್ಟವಾಗಿವೆ ಅಂತ ಹೇಳ್ಬಿಟ್ಟು. ಅದೊಂದು ಕಮ್ಯುನಿಸ್ಟ್ ಕಂಟ್ರಿ ಅದು. ಈಗ ಚೀನಾದ ಪ್ರಭಾವಕ್ಕೊಳಗಾಗಿ ಹಂಗಾಗಿದೆ. ಅಲ್ಲಿ ಬುದ್ಧನನ್ನೇ ಹೇಗೆ ಪೂಜಿಸ್ತಾರೆ, ಅವಲೋಕಿತೇಶ್ವರ ಅನ್ನೋ ಹೆಸರಿನಲ್ಲಿ ಪೂಜಿಸ್ತಾರೆ ಅಲ್ಲಿ ಅಲ್ವಾ. ಒಟ್ಟಿನಲ್ಲಿ ಶಿವಾಜಿಗೆ ಇನ್ನೇನು 400 ವರ್ಷ ಆಗುತ್ತೆ, 5 ವರ್ಷ ಹೋದರೆ. ಈಗ 395 ಬರುತ್ತೆ 19ನೇ ತಾರೀಕು. ಆದರೆ ಈ ಶಿವಾಜಿಯನ್ನು ಕೂಡ ನಾವು ಮರೆತುಬಿಟ್ಟಿದ್ವಿ. ಇದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ಯಾರು ಅಂದರೆ ಯಾರೋ ಬಾಲಗಂಗಾಧರ್ ತಿಲಕ್ 1895ರಲ್ಲಿ ಶುರು ಮಾಡಿದರು. ತಿಲಕ್ ಜಯಂತಿನ ಶುರು ಮಾಡಿದರು ಅವರು, ಭಾಳ ದೊಡ್ಡ ಉತ್ಸವದಲ್ಲಿ. ಗಣೇಶೋತ್ಸವ ಅವೆಲ್ಲ ಅವರೇ ತಾನೇ ಶುರು ಮಾಡಿದ್ದು. ಅದನ್ನು ರಾಷ್ಟ್ರೀಯತೆಯ ಜೊತೆ ಬೆಸರು ಅವರು. ಅಂದರೆ
ಸ್ವತಂತ್ರ ಭಾರತದ ಅಸ್ತಿತ್ವಕ್ಕೆ ಬೇಕಾದ ಅಂತಃಸ್ಫೂರ್ತಿ ಒಂದು ಬೇಕಲ್ಲ, ಅದನ್ನು ಅವ್ರು ಪಡ್ಕೊಂಡಿದ್ದು ಶಿವಾಜಿ ಮತ್ತು ಈ ಗಣೇಶೋತ್ಸವ ಈ ಥರದ ಕಲ್ಪನೆಗಳಿಂದ. 1905ರಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸ್ವದೇಶಿ ಚಳುವಳಿ ಆಯಿತು. ಅದರಲ್ಲಿ ಭಾಳ ಮುಂಚೂಣಿಯ ಪಾತ್ರ ವಹಿಸಿದ್ದವರು ಸಾವರ್ಕರ್. ಅಲ್ಲೇ ವಿದೇಶಿ ವಸ್ತುಗಳನ್ನು, ಬಟ್ಟೆಗಳನ್ನು ಸುಟ್ಟಿದ್ದು ಅಲ್ಲಿ ಫಸ್ಟ್ ಸುಟ್ಟಿದ್ದು. ಸಾವರ್ಕರ್ ಕತೆ, ಶಿವಾಜಿ ಕತೆ ಓದ್ತಿದ್ರೆ ಭಾಳ ರೋಮಾಂಚನ ಆಗುತ್ತೆ, ಮತ್ತು ಒಂದು ವಿಷಾದನೂ ಆಗುತ್ತೆ. ಇಷ್ಟೊಂದು ದೊಡ್ಡ ಪರಂಪರೆ ನಾವು ಕಳ್ಕೊಂಡಿದ್ದೀವಲ್ಲ ಅಂತ, ನಮಗೇನೋ ಗೊತ್ತಿಲ್ವಲ್ಲ ಇದ್ರ ಬಗ್ಗೆ ಅಂತ. ಆಗ ರವೀಂದ್ರನಾಥ ಟ್ಯಾಗೋರ್ ಶಿವಾಜಿಯನ್ನು ಸ್ತುತಿಸಿ ಬರೆದರು. ಶಿವಾಜಿಗೆ ಇರುವ ಭಾರತ ರಾಷ್ಟ್ರದ ಕಲ್ಪನೆ ಭಾಳ ಅಮೋಘವಾಗಿದೆ ಅಂತ ಬರೆದಿದ್ದಾರೆ. ಮತ್ತು ಶಿವಾಜಿಯ ಬಗ್ಗೆ ಲಾವಣಿಗಳನ್ನು ರಚಿಸಿದ್ರು. ಅವಾಗೆಲ್ಲ ಅಸ್ಸಾಂನಲ್ಲೆಲ್ಲ ಆಯಿತು ಶಿವಾಜಿಯ ಸಂಭ್ರಮಾಚರಣೆ, ಶಿವಾಜಿಯ ಸ್ಮರಣೆ. ಶಿವಾಜಿ ಅವನು ಎಷ್ಟು ಸಾಹಸಿ ಅಂದರೆ, ಅವನು ಒಟ್ಟು 60 ಕೋಟೆಗಳನ್ನು ಹೊಂದಿದ್ದವನು. ಅವನು ಮೊದಲು 4 ಕೋಟೆಗಳನ್ನು ವಶಪಡಿಸ್ಕೊಂಡ. ಅವನಿಗೆ ಎಷ್ಟು ಇನ್ನು 17-18 ವರ್ಷ ಅವಾಗ ಇನ್ನು. ರಾಜಗಢ, ಸಿಂಹಗಢ, ಪುರಂದರಗಢ, ತೋರಣಗಢ, ಈ 4 ಕೋಟೆಗಳನ್ನು ಅವನು ಮುಸ್ಲಿಮರಿಂದ ಕಿತ್ಕೊಂಡವನು, ಮುಸ್ಲಿಂ ಪ್ರಭುಗಳಿಂದ. ಅವನಿಗೆ ಬರೀ ಮುಸ್ಲಿಮರೇ ಶತ್ರುಗಳಾಗಿರಲಿಲ್ಲ, ಆಂತರಿಕ ಶತ್ರುಗಳು ಇದ್ದರು ಮಹಾರಾಷ್ಟ್ರದಲ್ಲಿ ಅವನಿಗೆ. ಅವನು ಅವ್ರನ್ನೆಲ್ಲ ಹತ್ತಿಕ್ಕಿ, ಅವ್ರನ್ನ ಮಾನಸಿಕವಾಗಿ ಗೆದ್ದು ಅವ್ರನ್ನ ತನ್ನ ಕಡೆಗೆ ತೊಗೊಂಡು ರಾಜನೀತಿಯ ತಂತ್ರಗಳನ್ನು ಮಾಡಿ, ಈ ಮಾವಳೆಗಳು ಅವರೆಲ್ಲ ಬರ್ತಾರೆ, ಆಮೇಲೆ ಖಂಡೋಬಾಗಳು ಅವರೆಲ್ಲ ಬರ್ತಾರೆ. ಅವರು ಕೆಲವರು ಮಧ್ಯೆ ಶಿವಾಜಿಗೇ ವಿರುದ್ಧವಾಗಿ ಹೋಗ್ತಾಯಿದ್ರು ಅವರೆಲ್ಲ, ಕೆಲವರೆಲ್ಲ. ಎಲ್ರಿಗೂ ಇರುತ್ತಲ್ಲ ಒಂದು ಅಧಿಕಾರದ ಆಕಾಂಕ್ಷೆ. ಶಿವಾಜಿಗೆ ಯಾಕೆ ಬಿಟ್ಕೊಡ್ಬೇಕು, ಇಲ್ಲ ನಾವೇ ಇಟ್ಕೊಳ್ಳೋಣ ಈ ಕೋಟೆನ ಅಂತ ಎಲ್ಲ ಇರುತ್ತೆ. ಶಿವಾಜಿ ಏನು ಅಂದರೆ ಮುಖ್ಯವಾಗಿ ಅವನು ಒಂದು ಗೆರಿಲ್ಲಾ ಯುದ್ಧ ತಂತ್ರ ಅವನದು. ಈಗ ಗೆರಿಲ್ಲಾ ವಾರ್ಫೇರ್ ಅಂತ ಇವಾಗ ಕೇಳ್ತೀವಿ ನಾವು. ಈಗ ಗೆರಿಲ್ಲಾ ವಾರ್ಫೇರ್ ಇಲ್ಲ, ಈಗ ಬಯಲಾಜಿಕಲ್ ವಾರ್ಫೇರ್ ಈಗ ನಡೀತಿರೋದು ನಮ್ಮ ಜಗತ್ತಿನಲ್ಲಿ. ಈಗ ಮೊನ್ನೆ ಕೊರೋನಾ ಆದಾಗಲೆಲ್ಲ ನಾವು ನೋಡಿದ್ದೀವಲ್ಲ. ಈಗ ಗೆರಿಲ್ಲಾ ವಾರ್ಫೇರ್ ಎಲ್ಲ ಈಗ ಹಳೆಯದು ಆಗೋಗಿದೆ. ಅದು ಒಂಥರ ಒರಟಾದ ತಂತ್ರ. ಅದು ಭುಜಬಲವನ್ನು ಮತ್ತು ಚಾಣಾಕ್ಷತೆ ಎರಡನ್ನೂ ನಂಬ್ಕೊಂಡಿರೋ ಒಂದು ವಾರ್ಫೇರ್ ಅದು. ಈಗೆಲ್ಲ ಬಯಲಾಜಿಕಲ್ ವಾರ್ಫೇರ್ ಬಂದುಬಿಟ್ಟಿದೆ. ಒಂದು ವೈರಸ್ಸನ್ನು ಕ್ರಿಯೇಟ್ ಮಾಡಿ ಲ್ಯಾಬ್ನಲ್ಲಿ ಆರ್ಟಿಫಿಷಿಯಲಾಗಿ ಬಿಟ್ಟರೆ ಆಯ್ತು, ಮುಗೀತು. ಈ ಕೊರೋನಾ ಆಗಿದ್ದಾಗೆ ತಾನೆ, ಅಲ್ವಾ? ಮುಖ್ಯವಾಗಿ ಶಿವಾಜಿದೇನು ಅಂದರೆ, ಅವನು ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ದ. 2 ಹೆಜ್ಜೆ ಮುಂದಕ್ಕಿಟ್ಟಂಗೆ ಮಾಡೋದು, 2 ಹೆಜ್ಜೆ ಮುಂದಕ್ಕಿಡೋದು, 1 ಹೆಜ್ಜೆನ ಹಿಂದಕ್ಕಿಟ್ಟಂತೆ ಮಾಡೋದು. ಇದು ಡಿಪ್ಲೊಮಸಿನಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಈಗ ಮೋದಿನೂ ಅದೇ ಅಲ್ವಾ ಮಾಡಿರೋದು. ನೆನ್ನೆ ಟ್ರಂಪ್ ಭೇಟಿ ಮಾಡಿದಾಗ ಟ್ರಂಪ್ ಹೇಗೆ ಅಮೇರಿಕದ ಹಿತವನ್ನು ರಕ್ಷಿಸೋದಕ್ಕೆ ಬದ್ಧವಾಗಿದ್ದಾರೋ, ನಾನು ಕೂಡ ಭಾರತೀಯರ ಹಿತಾಸಕ್ತಿಗಳಿಗೆ ನಾನು ಕೂಡ ಅಷ್ಟೇ ಬದ್ಧನಾಗಿದ್ದೀನಿ ಅಂತ. ಅಂದರೆ ಮೆಸೇಜ್ ಈಸ್ ಕ್ಲಿಯರ್. ಈಗ ನೀವು ನಮ್ಮಿಂದ ಬರುವ ವಸ್ತುಗಳ ಮೇಲೆ ಟ್ಯಾರಿಫ್ ಜಾಸ್ತಿ ಹಾಕಿದರೆ ನಾವು ಅದು ಕೌಂಟ್ರಾಗಿ ನಾವು ಮಾಡ್ತೀವಿ ನಿಮ್ಮ ಮೇಲೆ ಅಂತ. ಇದು ಡಿಪ್ಲೊಮಸಿ ಮತ್ತು ಫಾರಿನ್ ಪಾಲಿಸಿನಲ್ಲಿ ಈ ಥರ ಮಾಡಬೇಕಾಗತ್ತೆ. ಈಗ ನೀವು ಜೈಶಂಕರ್ದು ಒಂದು ಪುಸ್ತಕ ಇದೆ, ದಿ ಇಂಡಿಯಾ ವೇ ಅಂತ ಹೇಳ್ಬಿಟ್ಟು. ದಿ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಅನ್ ಅನ್ಸರ್ಟನ್ ವರ್ಲ್ಡ್ ಅಂತ ಒಂದಿದೆ. ಅದಾದಮೇಲೆ ನಾನು ಅದನ್ನು ಅನುವಾದ ಮಾಡಿದೆ, ಭಾರತ ಪಥ ಅಂತ. ಭಾರತ ಪಥ, ವಿದೇಶಾಂಗ ಮತ್ತು ರಾಜನೀತಿಯಲ್ಲಿ ಹೊಸ ಒಳಗುಗಳು ಅಂತ. ನಿಮಗೆ ಕೊಟ್ಟಿದ್ದೀನ ನವೀನ್? ಹಾಂ. ಅದಾದಮೇಲೆ ಒಂದು ಪುಸ್ತಕ ಬಂತು ಅವ್ರದ್ದು, ವೈ ಭಾರತ್ ಮ್ಯಾಟರ್ಸ್ ಅಂತ. ಚೆನ್ನಾಗಿದೆ. ಅವರು ಇಡೀ ರಾಜನೀತಿಯನ್ನು ಮಹಾಭಾರತ ರಾಮಾಯಣದ ಒಂದು ಆಧಾರವಾಗಿ ಇಟ್ಕೊಂಡು ಮಾಡಿರೋದು. ಅವರು ಕೃಷ್ಣನನ್ನು ಇದು ಮಾಡಿಕೊಂಡು ಇದು ಮಾಡಿರೋದು. ಅದಾದಮೇಲೆ ಅವ್ರ ಮಗ ಒಂದು ಪುಸ್ತಕ ಬರೆದಿದ್ದಾನೀಗ, ವಿಶ್ವಧರ್ಮ ಅಂತ ಹೇಳ್ಬಿಟ್ಟು. ಅದು ಫಾರಿನ್ ಪಾಲಿಸಿ ಮೇಲಿರೋ ಪುಸ್ತಕನೇ ಅದು, ಸಿದ್ಧಾರ್ಥ್ ಜೈಶಂಕರ್ ಅಂತ. ಚೆನ್ನಾಗಿದೆ, ಸಾಧ್ಯವಾದ ಓದಿ, ಇಂಟ್ರೆಸ್ಟ್ ಇರೋದು ಚೆನ್ನಾಗಿದೆ. ಈ ಥರದ್ದೆಲ್ಲ ಓದ್ಬೇಕು ನಾವು. ಬರೀ ಕತೆ ಕಾದಂಬರಿ ಓದ್ತಾ ಇದ್ರಾಗಲ್ಲ. ಕತೆ ಕಾದಂಬರಿನೂ ಓದಬೇಕು, ಓದಬಾರ್ದು ಅಂತ ಅಲ್ಲ.
ಇದನ್ನು ಓದಬೇಕು. ಯಾಕೆಂದರೆ ಒಂದು ದೇಶದ ಒಂದು ನಿರ್ಧಾರ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ನೇರವಾಗಿ. ಆಮೇಲೆ ಈ 4 ಕೋಟೆ ಹೇಳಿದ್ನಲ್ಲ ನಾನು, ಸಿಂಹಗಡ, ತೋರಣಗಡ, ಪುರಂದರಗಡ, ಅದನ್ನೆಲ್ಲ ವಶಪಡಿಸ್ಕೊಂಡ್ಮೇಲೆ ಅವರು ಒಂದೊಂದಾಗಿ ಕೋಟೆಗಳನ್ನು ಕಟ್ತಾ ಹೋದರು. ಲೋಹಗಡ, ವಿಶಾಲಗಡ, ರಾಯಗಡ, ಪ್ರಬಲಗಡ, ಈ ಥರದ್ದೆಲ್ಲ. ಇದನ್ನೆಲ್ಲ ಕಟ್ತಾ ಹೋದಾಗ ಕೆಲವು ಸಲ ಅವ್ರಿಗೆ ಹಿನ್ನಡೆನೂ ಆಗ್ತಿತ್ತು. ಮೊಘಲರು ದಾಳಿ ಮಾಡೋರು ಏನೋ ಒಂದು ಸಲ, ಅದು ಕೆಲವು ಸಲ ಹಿನ್ನಡೆನೂ ಆಗಿದೆ. ಶಿವಾಜಿಗೆ ಇಲ್ಲ ಅಂತಲ್ಲ, ಅದೆಲ್ಲ ಆಗುತ್ತೆ. ಯುದ್ಧ ಅಂದಮೇಲೆ ಸೋಲು ಗೆಲುವು ಎರಡೂ ಇರುತ್ತೆ. ಆದರೆ ಹೆಚ್ಚಿನ ಸಲ ಶಿವಾಜಿ ಗೆದ್ದಿದ್ದಾನೆ, ಮೇಲುಗೈ ಸಾಧಿಸ್ತಾ. ಯಾಕೆಂದರೆ ಇವತ್ತಿನ ನೀವು ದಕ್ಷಿಣ ಭಾರತವನ್ನು ನೋಡಿದ್ರೇ ಗೊತ್ತಾಗುತ್ತೆ. ಈಗ ಈ ಹಿಂದೂ ಮುಸ್ಲಿಂ ಇದೆಲ್ಲ ಬೇಗ ನಿಮಗೆ ಇದಾಗೋದು ಉತ್ತರ ಭಾರತದಲ್ಲಿ ಬೇಗ ಆಗುತ್ತೆ. ಬ್ಲಡ್ ಶೆಡ್ ಆಗಿದೆ ಹಿಂದೂ ಮುಸ್ಲಿಂ ಗಲಾಟೆ ಒಳಗಡೆ, ಅಲ್ಲೆಲ್ಲ ತುಂಬ ವಾರ್ಫೇರ್ ಆಗಿದೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಈ ಬೇಲೂರು ದೇವಸ್ಥಾನ, ಹಳೇಬೀಡು ದೇವಸ್ಥಾನ, ಶ್ರವಣ ಬೆಳಗೊಳ, ಸೋಮನಾಥಪುರ ಈ ಥರದ್ದೇನೂ ನೋಡೋಕ್ಕಾಗಲ್ಲ ಅಲ್ಲೆಲ್ಲ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ಇಲ್ಲಿ ಏನಿದೆ ನೋಡುವಂಥದ್ದು ಅಂತೆ ನಾನು ಇದ್ದ ಜಾಗದಲ್ಲಿ. ಇದೇನೋ ಪುರಾಣ ಹನುಮಾನ್ ಮಂದಿರ ಅಂತ ಹೇಳ್ದೆ ಅಲ್ಲೊಬ್ಬ. ಪುರಾಣ ಹನುಮಾನ್ ಮಂದಿರ ಅಂದರೆ ಏನು ಅನಿಸುತ್ತೆ ನಮ್ಮ ಮನಸ್ಸಿಗೆ? ಇಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಡು ಹೋದರೆ ಏನೋ ಒಂದು 1000 ವರ್ಷ ಹಳೆಯದು ಅನಿಸುತ್ತೆ. ನಾನು ಇದೇನೋ ಒಂದು ಮನಸ್ಸಿನ ಕಲ್ಪನೆ ಇಟ್ಕೊಂಡು ನಾನು ಅಲ್ಲೋದೆ, ನೋಡೋಣ ಪುರಾಣ ಹನುಮಾನ್ ಮಂದಿರ ಏನಿದೆ ಇಲ್ಲಿ ನೋಡೋಣ. ಅದೆಲ್ಲ ಒಂದು 25 ವರ್ಷದಿಂದ ಕಟ್ಟಿರೋದು ಒಂದು ಸಣ್ಣ ದೇವಸ್ಥಾನ. ಅದು ಒಂದು ವಿಷಯ ಎಷ್ಟು, ಅದು ನಿಮ್ಗೆ ದೇವಸ್ಥಾನ ಕಲ್ಪನೆ ಬರೋಲ್ಲ ನಮಗೆ. ಬಟ್ ಈಗ ಅಯೋಧ್ಯೆಯಲ್ಲಿ ಕಟ್ತಿರೋದು ಚೆನ್ನಾಗಿದೆ. ಅಯೋಧ್ಯೆ ಯಾರಾದ್ರು ನೋಡಿರ್ಬೋದು. ಈಗ ಇತ್ತೀಚೆಗೆ ಹೋಗಿದ್ದೀರಾ ಯಾರಾದರೂ? ಹೋಗಿ ಬನ್ನಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಶಕ್ತಿ ಇರೋವಾಗಲೇ ಹೋಗಿ ಬನ್ನಿ. ಇವಾಗೆಲ್ಲ ಅನುಕೂಲ ಇದೆ, ಕನೆಕ್ಟಿವಿಟಿ ಇದೆ. ಡೆಲ್ಲಿಗೆ ಹೋದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ, ಫ್ಲೈಟ್ಗಳು ಇಲ್ಲಿಂದಾನೇ ಇದೆಯಲ್ಲ ಅಲ್ವಾ. ಶಿವಾಜಿ ಇದೆಲ್ಲ ಈ ಹಿಂದೂ ಮುಸ್ಲಿಂ ಇದ್ರದ್ದೆಲ್ಲ ನಮ್ಮ ಸೋಮಯ್ಯ ಅವ್ರಿಗೆ ಚೆನ್ನಾಗಿ ಗೊತ್ತು. ಮಡಿಕೇರಿನಲ್ಲಿ ತುಂಬ ರಕ್ತಪಾತ ಆಯಿತು ಇದರಿಂದ ಎಲ್ಲ. ಈಗಲೂ ಮೊನ್ನೆನೋ ಒಂದು ಗಲಾಟೆ ಆಗಿತ್ತು ಅಲ್ಲಿ ಈ ಭಾಗದಲ್ಲಿ. ಟಿಪ್ಪು, ಹೈದರಾಲಿ ಎಲ್ಲ ಭಾಳ ಹಾವಳಿ ಮಾಡ್ತಾಯಿದ್ರು. ಇಲ್ಲಿ ನೀವು ಮೋಪ್ಲಾ ದಂಗೆ ಅಂತ ಒಂದಿದೆ. ಮೋಪ್ಲಾ ದಂಗೆ ಟೈಮ್ನಲ್ಲಿ 1918ರಲ್ಲಿ ಆಗಿದ್ದದು. ಖಿಲಾಫತ್ ಚಳುವಳಿ ದೇಶದಲ್ಲಿ ಬರೋದಕ್ಕೆ ಕಾರಣವೇ ಮೋಪ್ಲಾ ದಂಗೆ. ದುರದೃಷ್ಟವಶಾತ್ ಖಿಲಾಫತ್ ಚಳುವಳಿಯನ್ನು ಗಾಂಧೀಜಿಯವರು ಬೆಂಬಲಿಸಿದರು. ಅದನ್ನು ಅದು ಒಂದು ಭಾಳ ವಿಷಾದಕರವಾದ ತೀರ್ಮಾನ ಗಾಂಧೀಜಿ ತಗೊಂಡಿದ್ದು. ಈ ಹಿಂದೂ ಮುಸ್ಲಿಂ ಪ್ರತ್ಯೇಕತೆಯ ಬೀಜ ಶುರುವಾಗಿದೆ ಆವಾಗ ಖಿಲಾಫತ್ ಚಳುವಳಿಯಿಂದ. ವಾಸ್ತವವಾಗಿ ಖಿಲಾಫತ್ ಚಳುವಳಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದದು? ಖಿಲಾಫತ್ತು ಟರ್ಕಿಗೆ ಸಂಬಂಧಪಟ್ಟಿದ್ದು. ಭಾರತಕ್ಕೂ ಟರ್ಕಿಗೂ ಏನು ಸಂಬಂಧ? 100 ವರ್ಷದಿಂದ. ಈಗಲೇ ಅಂತ ಏನು ಸಂಬಂಧ ಇಲ್ಲ ನಮಗೂ ಟರ್ಕಿಗೂ. ಗಾಂಧಿ ಒಂದು ಹೇಗಾಗುತ್ತೆ ತಪ್ಪು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಇತಿಹಾಸದಲ್ಲಿ ಅದು ಒಂದು ಹಿಮಾಲಯನ್ ಬ್ಲಂಡರ್ ಅಂತ ಹೇಳ್ತೀನಿ ನಾನು. ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನು ಅವರು ಬೆಂಬಲಿಸಿದ್ದು, ಅದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದು. ಇಲ್ಲಿ ನಮ್ಮ ಮಲಬಾರ್ ತೀರ 6000 ಹಿಂದೂಗಳ ನರಮೇಧ ಆಯಿತು. ಗಾಂಧೀಜಿ ಅದನ್ನು ಕಂಡೆಮ್ ಕೂಡ ಮಾಡಲಿಲ್ಲ ದುರದೃಷ್ಟವಶಾತ್. ಆದರೆ ಅದೇ ಸಂದರ್ಭದಲ್ಲಿ ಸಾವರ್ಕರ್ ಅಸ್ಪೃಶ್ಯತೆಯ ನಿವಾರಣೆ ಕೆಲಸ ಮಾಡ್ತಾಯಿದ್ರು. ಸಾವರ್ಕರ್ ವಾಸ್ ಇನ್ಸ್ಪೈರ್ಡ್ ಬೈ ಶಿವಾಜಿ. ಶಿವಾಜಿಯಿಂದ ಸ್ಫೂರ್ತಿಗೊಂಡವರು ಅವರು. ಅವರಿಗೆ ಸಿಕ್ಕಿದ ಹಲವು ಸ್ಫೂರ್ತಿಗಳಲ್ಲಿ ಶಿವಾಜಿ ಕೂಡ ಒಬ್ಬ. ಅವರು ದಲಿತರಿಗಾಗಿ ಶಾಲೆ ಕಟ್ಟಿಸಿದ್ರು, ಪತಿತ ಪಾವನ ಮಂದಿರ ಕಟ್ಟಿಸಿದ್ರು, ಉಪನಯನ ಮಾಡಿಸ್ತಾಯಿದ್ರು, ಶಾಲೆ ದೇವರ ಉತ್ಸವಗಳಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾಯಿದ್ರು, ಸಹಪಂಕ್ತಿ ಭೋಜನ ಮಾಡಿಸಿದ್ರು, ಅಂತರ ಪ್ರಾಂತೀಯ ವಿವಾಹ ಮಾಡಿಸ್ತಿದ್ರು. ಅವರ ಆಹಾರ ಪದ್ಧತಿ ಹೇಗಾದರೂ ಇರಲಿ, ಮುಂದೆ ಅವ್ರು ಸರಿ ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ನಗರೀಕರಣ ಆಗಬೇಕು ಅಂತ ಹೇಳಿದರು ಅವರು. ಇದು ಭಾರತೀಯತೆ ಅಂದರೆ ಇವೆಲ್ಲ ಇದೆ. ಇದು ಒಂದು ನಾವು ಯಾವುದೋ ಒಂದು ಘಟ್ಟದಲ್ಲಿ ನೋಡೋದಲ್ಲ. ಇದೆಲ್ಲ ಒಂದಕ್ಕೊಂದಕ್ಕೆ ಇದು ಫ್ಲೋ ಆಗಿ ಬಂದಿದೆ ಸಾವಿರಾರು ವರ್ಷಗಳಿಂದ. ಈಗ ವೇದಗಳಲ್ಲಿ ನಾವೇ ಒಂದು ವೈದಿಕ ರಾಷ್ಟ್ರಗೀತೆ ಅಂತ ಇದೆ. ಈಗ ನಮ್ಮ ಜನಗಣಮನ ಎಲ್ಲ ಹೇಳ್ತೀವಲ್ವ ನಾವು, ಜನಗಣಮನ ಅದು ಜಾರ್ಜ್ 5 ಇಂಡಿಯಾಗೆ ಬಂದಾಗ ಅವನನ್ನು ವೆಲ್ಕಮ್ ಸಾಂಗ್ ಅವನು ಬರೆದಿದ್ದು. ಆ್ಯಕ್ಚುಲಿ ಅದು ಅವನನ್ನ ಸ್ವಾಗತ ಗೀತೆ ಅದು ಒಂಥರ. ಅದು ಆ್ಯಕ್ಚುಲಿ ವೇದದಲ್ಲೇ ಇದೆ ವೈದಿಕ ರಾಷ್ಟ್ರಗೀತೆ ಅಂತ. ನಾನು ಮೊನ್ನೆ ಕೇಳಿದೆ, ಇದು ನನಗೂ ಗೊತ್ತಿರಲಿಲ್ಲ. ಇದು ನನ್ನ ಮಗನಿಂದ ಗೊತ್ತಾಯ್ತು ನನಗೆ. ನನ್ನ ಮಗ ಹೇಳಿದೆ ಇದು ಒಂದು ವೈದಿಕ ರಾಷ್ಟ್ರಗೀತೆ ಅಂತ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ತುಂಬ ಒಳ್ಳೆ ಕರ್ಣಾನಂದಕರವಾಗಿತ್ತು ಅದು ಕೇಳೋದಕ್ಕೆ ನನಗೆ. ಶಿವಾಜಿ
ಈ ಆದಿಲ್ ಶಾಹಿಗಳಿಗೆ ತುಂಬ ದೊಡ್ಡ ಪಾಠ ಕಲಿಸ್ತಾವನು. ಇಲ್ಲಾಂದಿದ್ರೆ ಈ ಭಾಗಗಳೆಲ್ಲ ನಮ್ಮ ಕೈ ತಪ್ಪಿ ಹೋಗ್ತಾಯಿತ್ತು. ನಮ್ಮ ಕರ್ನಾಟಕದ ಈಗ ಇವತ್ತಿನ ನಾವು ಕಿತ್ತೂರು ಕರ್ನಾಟಕ ಅಂತ ಏನು ಹೇಳ್ತೀವಲ್ಲ, ಅದೆಲ್ಲ ಕೈ ತಪ್ಪು ಹೋಗ್ತಿತ್ತು ನಮಗೆ. ಆದಿಲ್ ಶಾಹಿಗಳಿಗೆ ಅವನು ಪಾಠ ಕಲಿಸ್ದ, ಕುತುಬ್ ಶಾಹಿಗಳಿಗೆ, ನಿಜಾಮ್ ಶಾಹಿಗಳಿಗೆ. ಮತ್ತು 1657-58 ಸುಮಾರಿಗೆ ಔರಂಗಜೇಬ್ ಬಂದ ಈ ಕಡೆ ಗಂಡೆತ್ತಿ. ಅವನು ಶಾಜಹಾನು ಅವನನ್ನು ಇಲ್ಲಿ ಗವರ್ನರಾಗಿ ಮಾಡಿದ. ಅವನು ಅಲ್ಲಿ ಏನಾಗೋಯ್ತು ಅಂದರೆ ಮೊಘಲರಲ್ಲಿ ದಾರಾ ಶಿಕೋ ಈ ಔರಂಗಜೇಬ್, ಈ ಶಾಜಹಾನನ ಮಕ್ಕಳಿದ್ರಲ್ಲ, ದಾರಾ ಶಿಕೋ, ಈ ಔರಂಗಜೇಬು ಇವರಲ್ಲ, ಈ ಉತ್ತರಾಧಿಕಾರದ ಜಗಳ ಶುರುವಾಗ್ಬಿಡ್ತಲ್ಲಿ. ಆಗ ಅವನು ಡೆಲ್ಲಿಗೆ ಓಡೋಗ್ಬಿಟ್ಟ ಔರಂಗಜೇಬು. ನನಗೆಲ್ಲರೂ ಚೇರ್ ಸಿಗದೆ ಹೋಗ್ಬಿಟ್ರೆ ಕಷ್ಟ ಅಂತ. ಅವನು ದಾರಾ ಶಿಕೋ ಮತ್ತು ಶಾಜಹಾನನ ಜೈಲಿಗೆ ಹಾಕ್ಬಿಟ್ಟು, ಸ್ವಂತ ಅಣ್ಣ ಮತ್ತು ತಂದೆನ ಜೈಲಿಗೆ ಹಾಕ್ಬಿಟ್ಟು ಅವನು ಸುಲ್ತಾನ ಆಗೋದ ಅವನು. ಮತ್ತವನು ಬಂದ. ಔರಂಗಜೇಬನಿಂದ ಶಿವಾಜಿ ತಪ್ಪಿಸ್ಕೊಂಡಿದ್ದೆ ಒಂದು ದೊಡ್ಡ ಕತೆ, ಒಂದು ದೊಡ್ಡ ವೃತ್ತಾಂತ ಅದು. ಆಗ್ರಾದಿಂದ ತಪ್ಪಿಸ್ಕೊಂಡು ಬಂದ ಶಿವಾಜಿ. ಅದು ನಾಳೆ ಹೇಳ್ತೀನಿ ನಾನು. ಓಕೆ, ಇದು ಏನು ಅಂದರೆ ಶಿವಾಜಿಯನ್ನು ಈ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಮೌಲ್ಯ ಇದೆ, ಮುಂಚೆ ಇದೆ, ಭಾಳ ದೀರ್ಘಕಾಲದಿಂದ ಇದೆ. ನಾವು ಯಾರು ಶತ್ರುಗಳು ಅವ್ರನ್ನ ಮಾತ್ರ ಶತ್ರುಗಳು ಅಂತೀವಿ, ಬಾಕಿಯವ್ರನ್ನೆಲ್ಲ ಇದು ಮಾಡಲ್ಲ ನಾವು. ಅವ್ರಿಗೇನು ತೊಂದರೆ ಕೊಡೋಕ್ಕೆ ಹೋಗಲ್ಲ. ಕರ್ನಾಟಕದಲ್ಲೂ ಇದೆ ಈ ಪರಂಪರೆ. ನೀವು ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಇದೆ ಈ ಪಾಠವೇ ಇರೋದು. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಯಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ. ಇದು ಕನ್ನಡಿಗರ ಗುಣ ಸ್ವಭಾವವನ್ನು ಹೇಳುವ ಒಂದು ಶಾಸನ. ಇದು ಕಪ್ಪೆ ಅರಭಟ್ಟನ ಶಾಸನ, ಬಾದಾಮಿನಲ್ಲಿ ಇದೆ. ಬಾದಾಮಿ ತಾನೇ ಇರೋದು. ಇದು ಭಾರತದ ಲಕ್ಷಣವೇ ಇದು. ಏಕೆಂದರೆ ಭಾರತ ಕರ್ನಾಟಕ ಅದಲ್ಲ, ಇದು ಒಂದಕ್ಕೆ ಅಂತರ್ಗತ. ಕುವೆಂಪು ಕೂಡ ಅದಕ್ಕೆ ಹೇಳಿದ್ದು, ಭಾರತ ಜನನೀಯ ತನು ಜಾತಿ ಅಂತ ಹೇಳಿದರು ಕರ್ನಾಟಕವನ್ನು ಹೇಳುವಾಗ ಅವರು. ಅಂದರೆ ಭಾರತದ ಜೊತೆನೇ ಭಾರತಾಂಬೆಯ ಮಗಳು ಅನ್ನುವ ಥರ ಪರಿಭಾವಿಸಿದ್ದಾರೆ ಅಲ್ವಾ. ಈಗ ಟ್ಯಾಗೂರ್ ಕೂಡ ಅದೇ ಥರ ಇದ್ದವರು. ಭಾರತಾಂಬೆ ಜನಿಸಿ ನಿನ್ನಳು ಧನ್ಯನಾದೆನೋ ದೇವಿ ಅಂತ ಹೇಳಿದರು. ಬೇಂದ್ರೆ ಕೂಡ ಹಾಗೆ ಹೇಳ್ತಾಯಿದ್ರು. ಈ ಚನ್ನವೀರ ಕಣವಿ ಅವರು ಅದೇ ಹೇಳಿದ್ದಾರೆ. ವಿಶ್ವಭಾರತಿಗೆ ಕನ್ನಡದ ಆರತಿ, ಮೊಳಗಲಿ ಮಂಗಲ ಜಯಬೇರಿ, ವಿಶ್ವವಿನೂತನ ವಿದ್ಯಾಚೇತನ, ಸರ್ವ ಹೃದಯ ಸಂಸ್ಕಾರಿ. ಅವೆಲ್ಲ ಇದೆಯಲ್ಲ ನೋಡಿ. ಭಾರತವನ್ನು ಬಿಟ್ಟು ಕರ್ನಾಟಕದ ಕಲ್ಪನೆ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು. ಇದೇ ಥರ ಶಿವಾಜಿ ಹಿಂದೂ ಧರ್ಮದಿಂದ ಪ್ರೇರಿತನಾದ ಅವನು ಮಹಿಳೆಯರಿಗೆ ಕಿರುಕುಳ ಕೊಡ್ತಿರಲಿಲ್ಲ, ಸಾಮಾನ್ಯ ಜನರಿಗೆ ಕಿರುಕುಳ ಕೊಡ್ತಿರಲಿಲ್ಲ. ಅವನು ತನಗೆ ಯಾರು ಸೇನಾ ದಾಳಿಯಲ್ಲಿ ಸೆರೆ ಸಿಗ್ತಿದ್ರು ಅವ್ರಿಗೆ ಶಿಕ್ಷಿಸೋನು. ಮತ್ತು ಅಥವಾ ಇನ್ನೊಂದು ಧರ್ಮದವರ ಧರ್ಮಗ್ರಂಥ ಸುಲಭವಾಗಲಿ ಅವೆಲ್ಲ ಇಲ್ಲ. ಅವನು ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದಂತೆ, ಕುರಾನನ್ನು ಗೌರವಿಸಬೇಕು ಅಂತ. ಇದು ದೌರ್ಬಲ್ಯ ಅಲ್ಲ, ಇದು ಶಕ್ತಿನೇ. ಓಕೆ, ಇದರ ಜೊತೆಗೆ ಅವನು ಮುಖ್ಯವಾಗಿ ಸುಧಾರಣೆ ಮಾಡಿದ. ಹಿಂದೂ ಧರ್ಮ ಸುಧಾರಣೆ ಆಗಿರೋದು ಹೇಗೆ ಗೊತ್ತಾ? ಹಿಂದೂ ಧರ್ಮದಷ್ಟು ಕ್ರಿಟಿಕಲ್ ಇನ್ಸೈಡರ್ಸನ್ನು ಯಾವ ಧರ್ಮವೂ ಸೃಷ್ಟಿ ಮಾಡಿಲ್ಲ. ಏನು ಹೇಳ್ತೀರಿ? ನಮ್ಮ ಸಂತರು ಯಾರೇ ನೋಡಿ ನೀವು, ಅವರೆಲ್ಲ ಕ್ರಿಟಿಕಲ್ ಇನ್ಸೈಡರ್ಸ್. ಹಿಂದೂ ಧರ್ಮದಲ್ಲಿದ್ದ ಮಿತಿಗಳು ಅಥವಾ ಕೆಲವು ಸಲ್ಲದ ಆಚರಣೆಗಳನ್ನು ಪ್ರಶ್ನಿಸ್ಕೊಂಡೇ ಬಂದಿದ್ದಾರೆ. ಹಿಂದೂ ಧರ್ಮದಷ್ಟು ಉದಾತ್ತವಾದ ಧರ್ಮ ಇನ್ನೊಂದಿಲ್ಲ ನನ್ನ ಪ್ರಕಾರ. ಶಿವಾಜಿಯು ಕೂಡ ಈ ಸನಾತನ ಅಂದ್ರೇನು, ಸನಾತನ ಧರ್ಮ ಅಂದ್ರೇನು? ಈಗ ನಾವು ಸನಾತನ ಧರ್ಮ ಅಂತೀವಿ. ನಮ್ಮದು ಏನು ಸನಾತನ ಅಂದರೆ? ಸನಾತನ ಅಂದರೆ ನಾಶವಿಲ್ಲದ್ದು, ನಾಶವೇ ಇಲ್ಲ ಇದಕ್ಕೆ. ಇದು ನಾಶ ಆಗೋಗಿದ್ರೆ ಸಾವಿರಾರು ವರ್ಷಗಳ ಪರಕೀಯರ ಆಳ್ವಿಕೆಯಲ್ಲಿ ನಾಶ ಆಗೋಗಿರೋದು ಇಷ್ಟೊತ್ತಿಗೆ. ಜಗತ್ತಿನ ಬೇರೆ ಬೇರೆ ಧರ್ಮಗಳು ನಶಿಸೋಗಿದೆ. ಇವತ್ತು ಇರಾಕ್ನಲ್ಲೆಲ್ಲ ಅಲ್ಲಿಯ ಮೂಲ ಧರ್ಮಗಳಿಲ್ಲ. ಈಗ ನಮ್ಮಲ್ಲಿ ಕೊಡವರು ಇದ್ದಾರಲ್ಲ, ಅವರು ಇರಾನ್ ಅಲ್ಲಿಂದ ಓಡಿ ಬಂದವರು ಪಾಪ. ಇಸ್ಲಾಮಿಕ್ ಆನ್ಸ್ಲಾಟ್ ಅಂತ ತಡೆಯೋಕ್ಕಾಗ್ದಲೇ ಅವರ ಕೆಲವು ಚಹರೆಗಳಾಗೆ ಉಳ್ಕೊಂಡಿದೆ ನೋಡಿ. ಈಗಲೂ ಅವರ ಅನಾಟಮಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಈ
ಟರ್ಬನ್ ಇದು ಮಾಡ್ತಾರಂತಾರೆ, ಪೇಟ ಸುತ್ತಾರಲ್ಲ, ಅದೆಲ್ಲ ಅಲ್ಲಿಯ ಲಕ್ಷಣಗಳವೆಲ್ಲ, ಅದು ಹಾಗೆ ಉಳ್ಕೊಂಡಿದೆ ಅದು. ಅವ್ರು ಇಲ್ಲಿ ಸ್ಥಳೀಯರಾಗಿ ಬಂದರು, ಗುಜರಾತ್ನಲ್ಲಿ ಬಂದರು ಪಾರ್ಸಿಗಳು. ಅಲ್ಲಿ ಗುಜರಾತ್ನಲ್ಲಿ ಬಂದಾಗ ಅಲ್ಲಿಯ ರಾಜ ಕೇಳಿದ್ನಂತೆ ನವಸಾರಿನಲ್ಲಿ, ಸರಿ ಇಲ್ಲಿ ಬಂದ್ರಲ್ಲ ನೀವು ಹೇಗಿರ್ತೀರಿ ಅಂತ. ಆ ಪಾರ್ಸಿಯ ಮುಖಂಡ ಒಬ್ಬ ಅಲ್ಲಿ ಒಂದು ಹಾಲಿನ ಪಾತ್ರೆ ಇತ್ತಂತೆ, ಅದರೊಳಗಡೆ ಬೆಲ್ಲ ಹಾಕಿದ್ದು ನಾವು ಒಂದು ತುಂಡು. ಈ ಹಾಲಿನೊಳಗಡೆ ಬೆಲ್ಲ ಹೇಗೆ ಸೇರಿಕೊಂಡು ಕರಗೋಗುತ್ತೋ ನಾವು ಆ ಥರ ಭಾರತೀಯರ ಜೊತೆ ಒಂದಾಗ್ತೀವಿ ಅಂತ ಹೇಳಿದಂತೆ ಪಾರ್ಸಿಗಳು. ಈಗ ಟಾಟಾ ಅವರೆಲ್ಲ ಪಾರ್ಸಿಗಳು, ಪಾರ್ಸಿ ಸಮುದಾಯ ತಾನೆ ಅವರೆಲ್ಲ. ಇದೇನಾಗಿದೆ ಅಂದರೆ, ಹಿಂದೂ ಧರ್ಮದ ಗುಣ ಏನು ಅಂದರೆ ಎಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೀವಿ. ಇದೊಂಥರ ಸ್ಪಂಜ್ ಥರ ಇದೆ ಹಿಂದೂ ಧರ್ಮ. ಇದನ್ನು ನಾಶ ಮಾಡೋದು ತುಂಬ ಜನ ಟ್ರೈ ಮಾಡಿದ್ದಾರೆ, ಆದರೆ ಎಲ್ಲ ದಾರಿಗಳನ್ನು ತನ್ನದಾಗಿಸ್ಕೊಂಡ್ವಿ. ದೇವರಿದ್ದಾನೆ ಅನ್ನೋವನ್ನು ಒಪ್ಪುತ್ತೆ, ಅದ್ವೈತಾನೂ ಒಪ್ತೀವಿ ನಾವು, ದ್ವೈತಾನೂ ಒಪ್ತೀವಿ, ವಿಶಿಷ್ಟಾದ್ವೈತಾನೂ ಒಪ್ತೀವಿ, ಶಕ್ತಿ ವಿಶಿಷ್ಟಾದ್ವೈತಾನೂ ಇದೆ ನಮ್ಮ ಧರ್ಮದಲ್ಲಿ. ಚಾರ್ವಾಕರಿಗೂ ಜಾಗ ಕೊಟ್ಟಿದ್ದೀವಿ ಹಿಂದೂ ಧರ್ಮದಲ್ಲಿ. ದೇವರಿಲ್ಲ ಅನ್ನೋನು ಇಲ್ಲಿದ್ದಾನೆ ನಮ್ಮ ಧರ್ಮದಲ್ಲಿ. ಈ ದೊಡ್ಡ ಸನಾತನ ಪರಂಪರೆ ಇಷ್ಟೆಲ್ಲ ಉದಾತ್ತ ಗುಣಗಳು ಶಿವಾಜಿಯಲ್ಲೂ ಇತ್ತು. ಮತ್ತು ಅವನ ಅಸ್ತ್ರಗಳಲ್ಲಿ ಅವನ ಈ ಭವಾನಿ ಅವೆಲ್ಲ ಅಸ್ತ್ರ ಅಂತ ಹೇಳಿದ್ನಲ್ಲ, ಆ ಅಸ್ತ್ರಗಳಲ್ಲೇನೆ ತುಳಜಾ ಭವಾನಿ ಶಕ್ತಿಯ ರೂಪದಲ್ಲಿ ಸೇರ್ಕೊಳ್ತಿದ್ಲು ಶಿವಾಜಿಯಲ್ಲಿ ಅಂತ ಒಂದು ಐತಿಹ್ಯ ಇದೆ ಶಿವಾಜಿ ಬಗ್ಗೆ. ಇದನ್ನು ಮರಾಠರ ಇತಿಹಾಸ ಒಬ್ಬರು ಬರೆದಿದ್ದಾರೆ, ಸಭಾಸದ ಅಂತನೋ ಪರಮಾನಂದ, ಅವರಿಬ್ಬರು ಬರೆದಿದ್ದಾರೆ. ಅವರಿಬ್ಬರು ಒಂದು ಕೃತಿನಲ್ಲಿ ಅವರೆಲ್ಲ ಬರುತ್ತಿದ್ದು ಈ ಥರದ ಒಂದು ಐತಿಹ್ಯ. ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂದರೆ, ನಮ್ಮದು ಭಾರತೀಯ ಅನ್ನುವ ಯಾವ್ಯಾವ ಅಂಶಗಳಿತ್ತು ಅವೆಲ್ಲ ಒಂಥರ ಗತವೈಭವ ಆಗಿತ್ತು ಈಗ 400 ವರ್ಷದಿಂದ. ಅಂದರೆ ನಮ್ಗೆ ವೇದ ಇದೆ, ಪುರಾಣಗಳಿವೆ, ಯೋಗಶಾಸ್ತ್ರ ಇದೆ ಎಲ್ಲ. ಈಗ ನೋಡಿ, ಭಾರತದಲ್ಲಿ 64 ವಿದ್ಯೆಯ ಕಲ್ಪನೆ ಇದೆ ಅಲ್ವಾ, ಕರೆಕ್ಟ್ ತಾನೆ? 64 ವಿದ್ಯೆ ಇದೆ. 64 ವಿದ್ಯೆ ಅದರ ಕಲ್ಪನೆ ಇದೆ ಅಂದರೆ ಅಷ್ಟು ದೊಡ್ಡ ಪರಂಪರೆ ನಮಗಿತ್ತು ಅಂತ. ಆದರೆ ನಾವು ಅದರಿಂದ ಬೇರ್ಪಟ್ಟಿದ್ದೀವಿ. ಈ ರೀತಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಯುಗ ಒಬ್ಬ ದೊಡ್ಡ ಸಾಹಸಿಯ ಆಗಮನಕ್ಕೆ ಕಾಯ್ತಾ ಇರುತ್ತೆ. ಒಬ್ಬ ದೊಡ್ಡವನು ಬೇಕು, ಪ್ರತಿಯೊಂದು ಯುಗದಲ್ಲೂ ಬೇಕು. ಸಾಹಿತ್ಯದಲ್ಲಿರ್ಬೋದು, ವೇದಾಧ್ಯಯನದಲ್ಲಿರ್ಬೋದು, ರಾಜನೀತಿನಲ್ಲಿರ್ಬೋದು ಅಲ್ವಾ. ಈಗ 2014 ಬಂದಾಗ ಸಾರ್ವತ್ರಿಕ ಚುನಾವಣೆ, ಈಗ ಮೋದಿಗೆ ಇಡೀ ದೇಶ ಕಾಯ್ತಿತ್ತು ಅನ್ನೋ ಥರ ಒಂದು ವಾತಾವರಣ ಬಂತಲ್ವಾ. ಹೌದು, ಆಗುತ್ತೆ, ಇಟ್ ಹ್ಯಾಪನ್ಸ್, ಆಗುತ್ತದು. ಈಗ 70ರ ದಶಕದಲ್ಲಿ ಇಂದಿರಾ ಗಾಂಧಿ ಹಾವಳಿ ಜಾಸ್ತಿ ಆದಾಗ ಯಾರು ಬಂದರು? ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಬಂದರು. ಅವರ ಚಳವಳಿ ಇಂದಿರಾ ಗಾಂಧಿ ವಿರುದ್ಧ ಭಾಳ ಪೀಕ್ನಲ್ಲಿದ್ದಾಗ ನಾನು ಹುಟ್ಟಿದ್ದು, ಅದಕ್ಕೆ ನಮ್ಮ ತಂದೆ ನನಗೆ ಆ ಹೆಸರು ಇಟ್ಟಿದ್ದಾರೆ, ಜಯಪ್ರಕಾಶ್ ನಾರಾಯಣ್. ಇನ್ನೊಂದು ಕಾಲದಲ್ಲಿ ವಿನೋಬಾ ಬಂದರು, ಭೂದಾನ ಚಳವಳಿ ಮಾಡಿದರು. ಅದು ಭಾಳ ದೊಡ್ಡ ಘಟನೆ. 6 ಲಕ್ಷ ಎಕರೆಯನ್ನು ದಾನ ಮಾಡೋ ಥರ ಏನು ಪುಕ್ಸೆಟ್ಟನ ಭೂಮಿ ದಾನ ಮಾಡೋದು ಅಂದರೆ. ಇಲ್ಲಿ ಬೆಂಗಳೂರಲ್ಲಿ ಯಾರಿಗಾರು 2 ಇಂಚ್ ಬಿಟ್ಟು ಕೊಡೀನಿ, ಹೊಲನೇ ಆಗೋಗ್ಬಿಡುತ್ತೆ. ಅಥವಾ ಕೋರ್ಟ್ ಗೊತ್ತ ಹೊರಟೋಗ್ಬಿಡ್ತಾರೆ ಜನ. ಆದರೆ ಒಂದು ಶಿವಾಜಿ 50 ವರ್ಷದ ತನ್ನ ಬದುಕಿನಲ್ಲಿ ಕೊನೆಯ 1 ವರ್ಷ ಬಿಟ್ಟು ಮೊದಲ 15ನೇ ವರ್ಷದಿಂದ 49ನೇ ವರ್ಷದವರೆಗೂ ನಿರಂತರವಾಗಿ ಯುದ್ಧ ಮಾಡ್ತಾಯಿದ್ದ. ಒಂದಲ್ಲ ಒಂದು ಯುದ್ಧ ಅವನ ಮೇಲೆ, ಏನೋ ಒಂದು ಅವನ ಸಾರೋನೋ ಇಲ್ಲಾಂದ್ರೆ ಯಾರೋ ಶತ್ರುಗಳು ಬರೋರು. ಭಾರತದಲ್ಲಿ ಈ ನ್ಯಾವಲ್ ಫೋರ್ಸ್ ಅಂತೀವಲ್ಲ, ನೌಕಾಪಡೆಯನ್ನು ಕಟ್ಟಿದ್ದೇನೆ, ಆ ಪರಿಕಲ್ಪನೆಯನ್ನು ಪರಿಚಯಿಸಿದ್ದೇನೆ ಶಿವಾಜಿ. ಇವತ್ತು ನಮ್ಮ ನ್ಯಾವಲ್ ಫ್ಲೀಟ್ ಭಾಳ ಸ್ಟ್ರಾಂಗ್ ಆಗಿದೆ. ವಿಶಾಖಪಟ್ಟಣ, ಕೊಚ್ಚಿನ್ ಇಲ್ಲೆಲ್ಲ ಹೋದ್ರೆ ಗೊತ್ತಾಗುತ್ತೆ ಅಲ್ವಾ. ನಮ್ಮ ಸಬ್ಮರೀನ್ಗಳು ನಮ್ಮ ದೇಶವನ್ನು ಕಾಯ್ತಾ ಇದೆ. ಅಥವಾ ಈಗ ನಿಮಗೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಇಂಡೋ ಪ್ಯಾಸಿಫಿಕ್ ಅನ್ನೋದು ಭಾಳ ದೊಡ್ಡ ಚರ್ಚೆ ಆಗ್ತಿರೋ ವಿಷಯ. ಅಲ್ಲಿ 48 ದೇಶಗಳಿದೆ ಇಂಡೋ ಪ್ಯಾಸಿಫಿಕ್ ರೀಜನಲ್ಲಿ. ಚೀನಾ ಬಂದು ಕೂತ್ಕೊಂಡ್ಬಿಟ್ಟಿದೆ ಅಲ್ಲಿ, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅವರೇ ತಾನೇ ಮಾಡಿರೋದು ಚೀನಾ. ಈಗ ಅದಕ್ಕೆ ಕೌಂಟರಾಗಿ
ನಾವು ಹೋರಾಡ್ತಾ ಇದ್ದೀವಿ ಚೀನಾವನ್ನು ಅಲ್ಲಿಂದ ಕದಲಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗ ಕ್ವಾಡ್ ಅದೆಲ್ಲ ಆಗಿದೆಯಲ್ಲ, ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೇರಿಕಾ ಈ 4 ರಾಷ್ಟ್ರಗಳು ಸೇರಿಕೊಂಡು ಕ್ವಾಡ್ ಅಂತ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ. ಇದು ಎಲ್ಲಿಂದ ಬರುತ್ತೆ ಇವೆಲ್ಲ ಅಂದರೆ, ನೀವು ಈ ನಮ್ಮ ಸಬ್ಮೆರೀನ್ಗಳು, ವಾರ್ ಪ್ಲೇನು ಇವಕ್ಕೆಲ್ಲ ಹೆಸರಿಡ್ತಾರಲ್ಲ, ನೀವು ಅಲ್ಲಿ ನೋಡಿ ಎಲ್ಲ ನಮ್ಮ ಚರಿತ್ರೆಯನ್ನು ಹೇಳುತ್ತದೆಲ್ಲ. ಪೃಥ್ವಿ, ಅರ್ಜುನ್, ಆಕಾಶ್, ತ್ರಿಶೂಲ್ ಇವೆಲ್ಲ ಇದೆ ಅಲ್ವ ನಮ್ಮ ನಮ್ಮ ಬತ್ತಳಿಕೆನಲ್ಲೀಗ. ಇವೆಲ್ಲ ಬಂದಿರೋದು ಪಾಕಿಸ್ತಾನದವರು, ಅದಕ್ಕೆ ಗೋರಿ ಅಂತ ಇಟ್ಟಿದ್ದಾರೆ. ಯಾಕೆಂದರೆ ಅವನು ಇಲ್ಲಿ ಬಂದವರು ತಾನೆ, ಭಾರತವನ್ನು ನಾಶ ಮಾಡೋಕ್ತಾನೆ ಬಂದಿದ್ದು. ಬಾಬರು ಎಲ್ಲ ಅವರು ಯಾರು ಏನು ಇಲ್ಲಿ ಉದ್ಧಾರ ಮಾಡೋಕ್ಕಲ್ಲ ಬಂದಿದ್ದು. ಮತ್ತು ಅವರು ಸ್ಥಳೀಯರಲ್ಲವೇ ಅಲ್ಲ, ಅವರೆಲ್ಲ ಉಜ್ಬೇಕಿಸ್ತಾನ್, ಇವತ್ತಿನ ಈ ರಷ್ಯಾದಿಂದ ಬೇರ್ಪಟ್ಟು ಬಂದಿರುವ ದೇಶಗಳಿದೆಯಲ್ಲ, ಸೋವಿಯತ್ ಒಕ್ಕೂಟದಿಂದ ಸಿಡಿದು ಉಜ್ಬೇಕಿಸ್ತಾನ್, ಕಜಕಿಸ್ತಾನ್. ಈಗ ಅಫ್ಜಲ್ ಖಾನ್ ಇದ್ದಾನಲ್ಲ, ಅವನು ಅಲ್ಲಿ ಉಜ್ಬೇಕಿಸ್ತಾನದವನು. ಇನ್ನೊಬ್ಬ ಶಾಯಿಸ್ತಾ ಖಾನ್ ಅಂತ ಇದ್ದಾನೆ, ಅವನೆಲ್ಲೋ ಸೀರಿಯಾ ಅಂತನೋ ಏನೋ ಆ ಕಡೆ ದೇಶದವನು. ಅವರೆಲ್ಲ ಇಲ್ಲಿ ಅವರು ಕರ್ನಾಟಕದಲ್ಲಿ ಬಂದು ಇದು ಮಾಡ್ತಾಯಿದ್ರು, ಯುದ್ಧ ಮಾಡ್ತಾಯಿದ್ರು. ಅವರು ಹಿಂದೂಗಳ ಮೇಲೆ ಸಾಮೂಹಿಕ ಸಮರ ಸಾರಿದ್ರು ಅವರು. ಶಿವಾಜಿಯ ಸಾಮ್ರಾಜ್ಯ, ಮರಾಠರ ಸಾಮ್ರಾಜ್ಯ, ಕರ್ನಾಟಕದ ಕೆಲವು ಭಾಗಗಳು ಇತ್ತು ಅವರು ದೀನದಲ್ಲಿ. ಕೊಪ್ಪಳ, ಕನಕಗಿರಿ, ತಮಿಳುನಾಡಲ್ಲಿ ಜಿಂಜಿ, ಇಲ್ಲಿ ಮಾರತ್ತಳ್ಳಿ ಅಂತೀವಲ್ಲ ನಾವು ಬೆಂಗಳೂರಿನಲ್ಲಿ, ಅದರ ಮೂಲ ರೂಪ ಮರಾಠರ ಹಳ್ಳಿ. ಯಾಕೆಂದ್ರೆ ಅಲ್ಲಿ ಮರಾಠರ ಸೇನೆ ಬಂದು ಬೀಡುಬಿಟ್ಟಿತ್ತಲ್ಲಿ ಅಲ್ಲೆಲ್ಲ. ಈಗ ಇಲ್ಲಿ ಬಿಡದಿ ಅಂತ ಇದೆ ಮೈಸೂರು ರೋಡಲ್ಲಿ. ಬಿಡದಿ ಅಂದ್ರೇನು? ಸೇನೆಗಳು ಬಿಡೋ ಜಾಗವೇ ಬಿಡದಿ. ಇಲ್ಲೂ ಮರಾಠರ ಸೇನೆ ಬಿಟ್ಟಿರಬೇಕು ನನ್ನ ಪ್ರಕಾರ. ಒಟ್ಟು ಶಿವಾಜಿಯ ಪ್ರಯತ್ನದಿಂದಾಗಿ ಮತ್ತು ಸಂಕಲ್ಪ ಬಲದಿಂದಾಗಿ ನಮ್ಮ ವಿಂಧ್ಯ ಪರ್ವತದ ಕೆಳಗಿನ ಭಾರತ ಏನಿದೆ ಭೂಭಾಗ, ಇದು ಸುರಕ್ಷಿತವಾಗಿ ಉಳ್ಕೊಂಡಿತು. ಈಗ ಅವ್ನು ಕರ್ನಾಟಕದ ಮೇಲೂ ದಾಳಿ ಮಾಡಿದ್ದ ಸರಿನಾ ಅಂತ ಈ ಥರದೊಂದು ನೆರೆಟಿವ್ ಇದೆ ಈಗ ನಮ್ಮಲ್ಲಿ, ನಮಗೆ ಕೌಂಟ್ರಾಗಿ ಅಲ್ವಾ. ಅದನ್ನು ಮುನ್ನೆಲೆಗೆ ತರ್ತಿದ್ದಾರೆ, ಅವ್ನು ಕನ್ನಡದ ಶತ್ರು, ನಾವು ಶಿವಾಜಿನ ಇದು ಮಾಡಬೇಕಾಗಿಲ್ಲ ಅಂತ. ಆದರೆ ನಾವು ಕನ್ನಡದವನ್ನು ಯಾವಾಗ ಯೋಚಿಸ್ಬೇಕು, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟನ್ನು ಯಾವಾಗ ತೊಗೋಬೇಕು ಅನ್ನೋದು ಒಂದು ತರತಮ ಪ್ರಜ್ಞೆ ಇರಬೇಕು ನಮಗೆ ಅಲ್ವಾ. ಈಗ ವ್ಯಾಸ ಮಹಾಭಾರತ ಓದ್ತಾ ಇದ್ದೀವಿ, ವ್ಯಾಸ ಎಲ್ಲ ಆ ಕಡೆ ಭಾಗದಲ್ಲೇ ಇದ್ದಿದ್ದಲ್ವಾ. ನಾವ್ಯಾಕೆ ಓದಬೇಕು ಅಂದರೆ ಕಾಳಿದಾಸ ಇಲ್ಲಿದ್ದ, ಅವನೇ ಉಜ್ಜಯಿನಿ ಆ ಭಾಗದಲ್ಲಿದ್ದವನು. ಆದರೆ ಅವನ ಮೇಘ ಸಂದೇಶ, ಮೇಘದೂತ ಯಾಕೆ ಇಡಿಸುತ್ತೆ ನಮಗೆ? ಅವೆಲ್ಲವೂ ನಮಗೂ ಅನಿಸುತ್ತೆ. ವೀರನ ಕಥೆನೂ ಹಾಗೇನೆ, ಶಿವಾಜಿಯ ಕಥೆನೂ ಹಾಗೇನೆ. ಶಿವಾಜಿ ಆಧುನಿಕ ಭಾರತದ ಇತಿಹಾಸದಲ್ಲಿ ಒಬ್ಬ ದೊಡ್ಡ ಐಕಾನ್, ಅನ್ಪ್ಯಾರಲ್ ಆ ವಿಷಯದಲ್ಲಿ. ಏಕೆಂದರೆ 50 ವರ್ಷದಲ್ಲಿ, ಈಗ ಸಾಮಾನ್ಯ ಮನುಷ್ಯಗೆ 50ನೇ ವರ್ಷದವರೆಗೂ ಜೀವನದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಇನ್ನೂ ಭಾಳ ಗೊಂದಲದಲ್ಲಿರ್ತಾರೆ. ಅದು ಮಾಡಬೇಕು, ಇದು ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಹೋಟೆಲ್ ಇಡಬೇಕು, ಬೆಂಗಳೂರಲ್ಲಿ ಇರಬೇಕು, ಅಮೇರಿಕಾದಲ್ಲಿ ಸೆಟ್ಲ್ ಆಗಬೇಕು, ಮೈಸೂರಿಗೆ ಹೋಗಬೇಕು, ತೋಟ ಮಾಡಬೇಕು ಅಂತ. ಬಟ್ ಒಂದು ರಾಷ್ಟ್ರವನ್ನು ಕಟ್ಟೋದಿದೆಯಲ್ಲ, ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ಆಲ್ವೇಸ್ ಎ ಚಾಲೆಂಜ್. ಯಾಕೆಂದ್ರೆ ಅದು ಮಾಡು ಇಲ್ಲವೇ ಮಡಿ ಅನ್ನೋ ಥರ. ಅದು ಏನು ಬೇಕಾದ್ರೂ ಆಗ್ಬೋದು ಆ ಕಡೆ ಧುಮುಕಿದ ಮೇಲೆ ಅಲ್ವಾ. ಶಿವಾಜಿ ನಾನು ಮೊದಲೇ ಹೇಳಿದಾಗೆ ಈ ನಮ್ಮ ಶತ್ರುಗಳು ಯಾರು ಅನ್ನೋದನ್ನು ಕರೆಕ್ಟಾಗಿ ಕಂಡುಹಿಡಿಯುತ್ತಿದ್ದ ಅವನು. ಅದರಿಂದಾನೇ ಅವರಿಗೆ ಅಷ್ಟು ನಿರ್ದಿಷ್ಟವಾಗಿ ಒಂದು ದಾಳಿಯನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಮತ್ತು ಒಳಗಡೆಯಿಂದ ರಿಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಯಿತು. ಈ ಕಂದಾಯ ವ್ಯವಸ್ಥೆಯಲ್ಲೇ ಇದೆಯಲ್ಲ ಇವತ್ತು ನಮ್ಮ ಭಾರತದಲ್ಲಿ, ಇದೆಲ್ಲ ಬಹುತೇಕ ಬಂದಿದ್ದು ಶಿವಾಜಿ ಕಾಲದಲ್ಲಿ. ಪಾಪ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪಾಪ ತುಂಬ ಪ್ರಗತಿಪರರು ಜಾಸ್ತಿ ಆಗ್ಬಿಟ್ಟು ಎಲ್ಲ ಟಿಪ್ಪು ಕೊಟ್ಬಿಟ್ಟಿದ್ದಾರೆ ಶ್ರೇಯಸ್ನ. ಟಿಪ್ಪು ಇದರಲ್ಲಿ ಕಾಲದಲ್ಲಿ ಆಗ್ಬಿಟ್ಟಿದ್ದಲ್ಲ ಅಂತ. ಕಂದಾಯದ ಕಲ್ಪನೆ ಯಾವ ಯುಗದಿಂದ ಇದೆ ನಮ್ಮಲ್ಲಿ. ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರಿಂದ ಕರೆದಿರ್ಬೋದು ಅಷ್ಟೇನೇ ಅದು. ಆದರೆ ಅದನ್ನು ತುಂಬ ಚೆನ್ನಾಗಿ ರಿಫಾರ್ಮ್ ಮಾಡಿದ್ವು. ಈಗ ಶಿವಾಜಿ ಬರೋದಕ್ಕೆ ಮುಂಚೆ ಏನು ಅಂದರೆ, ರೈತನಿಗೆ ತಾನು ಬೆಳೆದಿದ್ರಲ್ಲಿ ಏನೂ ಸಿಗ್ತಿರಲಿಲ್ಲ ಕೊನೆಗೆ. ಅವನು ಎಲ್ಲವನ್ನೂ ಸಾಮ್ರಾಜ್ಯದ ಪದತಲಕ್ಕೆ ಒಪ್ಪಿಸ್ಬೇಕಾಗಿತ್ತು. ಆದರೆ ಶಿವಾಜಿ ಅದಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿ, ಇದರಲ್ಲಿ ಬೆಳೆದವನಿಗೆ ಇಷ್ಟು ಪಾಲು ಅಂತೆಲ್ಲ ಹೇಳಿ, ಮತ್ತು ಈ ಕಂದಾಯ ವಸೂಲಿಗಾರರಿಗೆಲ್ಲ ತುಂಬ ಎಚ್ಚರಿಕೆ ಕೊಟ್ಟಿದ್ದ ಅವನು. ರೈತರಿಗೆ ಏನಾದರೂ ನೀವು ಹಿಂಸೆ ಕೊಟ್ಟಿದ್ದು ಕಂಡ್ರೆ ಶಿಕ್ಷಿಸ್ತೀವಿ ನಿಮ್ಮನ್ನು ಅಂತೆಲ್ಲ ಹೇಳ್ಬಿಟ್ಟು ಅದನ್ನೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದ ಅವನು. ಇರಿಗೇಷನ್ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದ, ಬಾವಿಗಳ ಮುಖಾಂತರ ನೀರಾವರಿ ಕೊಡೋದು,
ಈಗ ಪೂನಾ ಅದು ಈ ನಗರದ ಸ್ವರೂಪವನ್ನು ಪಡ್ಕೊಂಡಿದ್ದು ಆಗಲೇ 400 ವರ್ಷದಿಂದ. ಅದು ಒಂದು ದೊಡ್ಡ ಹಳ್ಳಿ, ಅದು ಒಂದು ವಾರಕ್ಕೆ ಒಂದು ದಿವಸ ಸಂತೆ ನಡೀತಿದ್ದು ಒಂದು ಹಳ್ಳಿ ಅಷ್ಟೇ ಅದು. ಆದರೆ ಇವತ್ತು ಪೂನಾ ಒಂದು ದೊಡ್ಡ ಇದಾಗಿದೆ, ಒಂದು ಸಂಸ್ಕೃತಿಯ ಕೇಂದ್ರ ಆಗಿದೆ. ಈಗಲೂ ನೋಡಿ ಮಹಾರಾಷ್ಟ್ರದಲ್ಲಿ ನಿಮಗೆ ಸನಾತನ ಧರ್ಮಕ್ಕೆ ಹೆಚ್ಚು ಇದಿದೆ, ಪ್ರಾಶಸ್ತ್ಯ ಇದೆ. ಇದೆ ಮಹಾರಾಷ್ಟ್ರದಲ್ಲಿ ಇದೆ, ಈಗಲೂ ಇದೆ. ನಾವು ಮಹಾರಾಷ್ಟ್ರ ಅಂದರೆ ಬರೀ ಬಾಂಬೆ ಅಂತ ನೋಡ್ಬಿಡ್ತೀವಿ, ಅದು ತಪ್ಪು. ಈಗ ಕರ್ನಾಟಕ ಅಂದರೆ ಬರೀ ಬೆಂಗಳೂರು ಅಲ್ಲ, ಬೆಂಗಳೂರು ಕರ್ನಾಟಕದಲ್ಲಿದೆ, ಬೆಂಗಳೂರೇ ಕರ್ನಾಟಕ ಅಲ್ಲ. ಮಹಾರಾಷ್ಟ್ರದಲ್ಲೂ ಅದೇ ಸಮಸ್ಯೆ ಆಗಿರೋದು. ಅಲ್ಲಿ ಬರೀ ಬಾಂಬೆ ಅಂತ ನೋಡ್ತೀವಿ ನಾವು, ಅಲ್ಲಿ ಪೂನಾ ಇದೆ, ನಾಗ್ಪುರ ಇದೆ, ವಿದರ್ಭ ರೀಜನ್ ಎಲ್ಲ ಇದೆಯಲ್ಲ ಆ ಕಡೆಗೆ. ಈ ಕಡೆ ಕೊಂಕಣ ಸೀಮೆ ಇದೆ ಅಲ್ವಾ, ಆ ಕಡೆ ರತ್ನಗಿರಿ ಅವೆಲ್ಲ ಇದೆಯಲ್ಲ. ಹೀಗೆ ಈಗ ನಾವಿವತ್ತೆಲ್ಲ ಬಡ ನೆಮ್ಮದಿ ಇದೀವಲ್ವಾ. ಇದರಲ್ಲಿ 400 ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜ ಕೊಟ್ಟ ಕಾಣಿಕೆ ಭಾಳ ದೊಡ್ಡದು. ನಮ್ಮ ಮುಂದಿನ ಭಾಗದ ಶಿವಾಜಿಯ ವೃತ್ತಾಂತವನ್ನು ನಾಳೆ ನೋಡೋಣ. ಓಕೆ, ನೀವೇ ಏನಾದ್ರು ನಿಮ್ಗೆ ತಿಳಿದಿದ್ರೆ ಹೇಳಿ. ಇದೇನು ಒಬ್ಬರದೇ ಅಲ್ಲ, ನಾನು ಹೇಳಿದ್ನೆಲ್ಲ ಕೇಳಬೇಕು, ಇದೇ ಪ್ರವಚನ ಅಲ್ಲ ಇದು. ಇದು ಒಬ್ರಿಗಿಂತ ಒಬ್ಬರು ದೊಡ್ಡವರು. ಇದು ಒಂದೇ ಬೆರಳು 5 ಬೆರಳು ಒಂದೇ ಸಮಯ ಇರಲ್ಲ, ನಾಲೆಡ್ಜ್ ಇರೋರು ತುಂಬ ಇರ್ತಾರೆ. ಅದರಿಂದ ಇವತ್ತೊಂದು 30 ನಿಮಿಷ ನಾನು ಮಾತಾಡಿದ್ದೀನಿ ಅನಿಸುತ್ತೆ, 30-40 ನಿಮಿಷ ಅಲ್ವಾ ಆಗಲಿ. ಏಕೆಂದರೆ ನಾಳೆಯ ಸ್ವಾರಸ್ಯದಲ್ಲಿ ಇನ್ನೊಂದಿಷ್ಟು ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ಹೌದು ಗೊತ್ತಿದ್ರು ಯಾವುದೋ ಓದಿದ್ದು ನಿಜ ಈಗ ಎಲ್ಲವೂ ಅಷ್ಟೇ ಅಲ್ವಾ. ಮಕ್ಕಳೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮ್ಮನ್ನೇನು ಕೇರ್ ಮಾಡಲ್ಲ. ಅಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಇದೇನಾಗಿದೆ ಅಂದರೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಒಂದು ಅಂತರ ಬಂದ್ಬಿಟ್ಟಿದೆ. ಒಂದೇ ಭಾಷೆಯನ್ನು ಮಾತಾಡ್ತಾ ಇಲ್ಲ, ಒಂದು ಕಾಮನ್ ಲ್ಯಾಂಗ್ವೇಜ್ ಅಂತ ಇಲ್ಲ. ಮತ್ತು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಟಿ ವಿ, ಒಬ್ಬೊಬ್ರು ಒಂದೊಂದು ರೂಮು. ಈಗ ಭಾರತೀಯತೆಲ್ಲ ಯಾರು ಮಾತಾಡ್ತಾರೆ ಕೂತ್ಕೊಂಡು? ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಅವರೇನೋ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ಅಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರಲ್ಲ. ನಾವು ಏನಾಗ್ತಿದೆ ಅಂದರೆ, ಇದೊಂದು ಹೇಳ್ಬೇಕು ನಾನು. ಅಲ್ಲ, ಯಾಕೆಂದರೆ ಇದು ಜಗತ್ತೇನಾಗ್ಬಿಟ್ಟಿದೆ ಜಗತ್ತು ಏನಾಗಿದೆ ಅಂದರೆ ವರ್ಚುವಲ್ ಆಗಿದೆ. ಈಗ ಮನೆಯಿಂದನೇ ಇಟ್ಕೊಳ್ಳಿ, ತಂದೆ ತಾಯಿ ಮಕ್ಕಳ ಸಂಬಂಧ ವರ್ಚುವಲ್. ಅಲ್ಲಿ ಅಡುಗೆ ಮನೆಯಿಂದ ರೂಮ್ಗೆ ಫೋನ್ ಮಾಡ್ತಾರೆ, ಅವ್ರ ತಾಯಿನೇ ಫೋನ್ ಮಾಡ್ತಾರೆ. ನಾನೇ ನೋಡಿದ್ದೀನಿ. ಏನಪ್ಪ ಏನು ಬೇಕು ನಿಮಗೆ? ದೋಸೆ ಬೇಕು, ಚಪಾತಿ ಮಾಡಿಕೊಡ್ಲಾ? ಅವ್ನ ಮಗ ಇರ್ತಾನೆ, ಬೇಡ ಅಲ್ಲಿ ಸ್ವಿಗ್ಗಿಗೆ ಆರ್ಡ್ರ್ ಮಾಡ್ತೀನಿ ನಾನು ಅಂತ, ಪೇ ಮಾಡಿಬಿಡು ನೀನು ಅಂತ ಅಲ್ವಾ. ಇದಾಗ್ತಿದೆ. ಇದರ ಅಪಾಯ ಇನ್ನು 10-15 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಇದು ನೋಡಿ, ಜಗತ್ತಿನಲ್ಲಿ ಏನೇನೋ ಸಂಶೋಧನೆ ಆಗಿದೆ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಜಗತ್ತಿನಲ್ಲಿ ಭಾಳ ದೊಡ್ಡ ಸಂಶೋಧನೆ ಅಂದರೆ ಕುಟುಂಬ. ನನ್ನ ಪ್ರಕಾರ ನೀವು ಕುಟುಂಬ ಚಿತ್ರ ಆಗ್ಬಿಟ್ರೆ ಇಡೀ ಜಗತ್ತೇ ಚಿತ್ರ, ನಿಮ್ಗೆ ಇಡೀ ಸಮಾಜವೇ ಭಗ್ನವಾಗ್ಬಿಡುತ್ತೆ ಅಲ್ವಾ. ನಿಮಗೊಂದು ಜಗತ್ತಿನ ಕಲ್ಪನೆ ಎಲ್ಲಿ ಬರೋದು? ಕುಟುಂಬದಲ್ಲಿ ಅಲ್ವಾ. ಇವಾಗಿಲ್ಲ, ಭಾಳ ಸಮಸ್ಯೆ ಆಗಿದೆ ಇದು. ಹೌದು, ಇದು ಸ್ವಲ್ಪ ನಮಗೆ ಎಚ್ಚರಿಕೆಯ ಗಂಟೆ ಹೊಡಿತಾ ಇದೆ. ಈಗ ಇಷ್ಟು ಹೊತ್ತು ನಾನು ತುಂಬ ಫಾರ್ಮಲಾಗಿ ಮಾತಾಡಿಲ್ಲ. ನಾನು ತುಂಬ ಅನೌಪಚಾರಿಕವಾಗಿ, ತುಂಬ ಬಿಡಿಯಾಗಿ, ಯಾಕೆಂದ್ರೆ ನಾನು ಯಾವುದಕ್ಕೂ ಸಾಮಾನ್ಯ ನಾನು ನೋಟ್ಸ್ ಗಿಟ್ಸ್ ಮಾಡ್ಕೊಂಡು ಬರೋಲ್ಲ ನಾನು. ಓಕೆ, ನನ್ನ ಸ್ನೇಹಿತರಾದ ನವೀನ್ ಅವರು ಇಲ್ಲಿ ಬಂದು ಶಿವಾಜಿ ಬಗ್ಗೆ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಹೇಳಿದರು. ಇವತ್ತು 1ನೇ ಕಂತಾಗಿದೆ, ನಾಳೆ 2ನೇ ಕಂತು ನೋಡೋಣ. ನಿಮ್ಮೆಲ್ಲರಿಗೂ, ಎಲ್ಲರೂ ಹಿರಿಯರು ಬಂದಿದ್ದೀರಿ. ಇವನೊಬ್ಬನೇ ಚಿಕ್ಕವನು, ಇವನು ಅವನು. ನೀವೆಲ್ಲ ಇಷ್ಟು ಪುರ್ಸೊತ್ತು ಮಾಡಿಕೊಂಡು ಒಂದು ಈ ಗಂಭೀರವಾದ ಒಂದು ಇದನ್ನು ಕೂತ್ಕೊಂಡು ಕೇಳಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಾನು ಇವರ ಮಾತುಗಳಿಂದ, ಆಮೇಲೆ ಆ ಪುಸ್ತಕ ಓದಿರೋದ್ರಿಂದ, ಜೊತೆಗೆ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರೋದ್ರಿಂದ ನನ್ನ ಗ್ರಹಿಕೆ ಏನು ಅಂತಂದರೆ, ಈಗ ಅವ್ರು ಏನನ್ನ ಇವತ್ತಿನ ದಿವಸ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ,
ನಾವಿವತ್ತು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ ಅನ್ನೋದನ್ನ ನಮಗೆ ಮನವರಿಕೆ ಮಾಡ್ಕೊಳ್ಳೋ ಒಂದು ಪ್ರಯತ್ನನ ಇವತ್ತು ಅವ್ರು ಮಾಡಿದ್ದಾರೆ. ಯಾಕಂದ್ರೆ ನಾವು ಶಿವಾಜಿನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಬಹಳ ಮುಖ್ಯ. ಯಾವ ಪರಿಸ್ಥಿತಿನಲ್ಲಿ ಆ ಕಾಲ ಇತ್ತು, ಯಾವ ಪರಿಸ್ಥಿತಿನ ಇವತ್ತು ನಿಂತ್ಕೊಂಡಿದ್ದೀವಿ ಅಂತಂದ್ರೆ. ಯಾಕೆಂದ್ರೆ ಮೊನ್ನೆ ಒಬ್ಬರು ಸ್ವಾಮೀಜಿಗಳು ಹೇಳ್ತಾ ಇದ್ರು, ಬಾಂಬೆನಲ್ಲಿ ಒಂದು 3,000 ಅಪಾರ್ಟ್ಮೆಂಟ್ಗಳಲ್ಲಿ ಅದು ಅಡಿಗೆ ಮನೆ ಇದೆ ಇರೋಂಥ ಅಪಾರ್ಟ್ಮೆಂಟ್, ಅಡಿಗೆ ಮನೆನೇ ಇಲ್ಲ. ಸೊ ಏನಂತಂದ್ರೆ ಎಲ್ಲರೂ ಆರ್ಡರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ 3,000 ಮನೆಗೆ ಬೇಕಾಗಿರೋದು ಒಂದು ಉದ್ಯಮ ಅವರೇ ಮಾಡ್ಕೊಡ್ತಾರೆ. ಸೊ ಯಾರು ಮನೆಯಲ್ಲಿ ಒಲೆ ಹಂಚ್ಬೇಕಾದ ಅವಶ್ಯಕತೆನೂ ಇಲ್ಲ. ಕಾಫಿ ಹೊತ್ತು ಕಾಫಿ, ತಿಂಡಿ ಹೊತ್ತು ತಿಂಡಿ, ಅಡಿಗೆ ಹೊತ್ತು ಅಡಿಗೆ, ಊಟ ಅದನ್ನ ಸಪ್ಲೈ ಮಾಡಿಬಿಡ್ತಾರೆ. ಸೊ ಇನ್ನು ಅಂದರೆ ನಾವಿವತ್ತು ಒಂದು ಕುಟುಂಬ ಮನೆ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆ, ನಮ್ಮ ಮೂಲ ಭಾರತೀಯ ಪರಿಕಲ್ಪನೆಗಳು ಏನಿದೆ, ಅದು ಇವತ್ತು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ. ನಮ್ಮ SR ರಾಮಸ್ವಾಮಿಗಳು ಒಂದ್ಸತಿ ಹೇಳ್ತಾ ಇದ್ರು, ಇವಾಗ ಮನೆ ಅಂತಂದ್ರೆ ನಾವು ಹೇಗೆ ಹೇಳ್ತೀವಿ, ಮನೆ ಬೇಕು, ಮನೆ ಹುಡುಕ್ಬೇಕು ಅಂತಂದ್ರೆ 2 BHK 3 BHK 4 BHK ಅಂತಂದ್ರೆ ಮನೆ ಅಂದ್ರೆ ಏನು ಅನ್ನೋದು ಒಂದು ಭಗವಂತನ ನೆಲೆ ಅಂತ ಇದ್ದಂಥ ಒಂದು ಪರಿಕಲ್ಪನೆ ಇವತ್ತು ಬೆಡ್ರೂಮ್ ಬಂದು ನಿಂತ್ಕೊಂಡಿದೆ. ಎಷ್ಟು ಬೆಡ್ರೂಮ್ ಇದೆ ಅನ್ನೋದು ಮುಖ್ಯ ನಮ್ಗೆ ಇವತ್ತು. ಸೊ ಈ ಒಂದು ನೆಲೆಗೆ ಬಂದು ನಿಂತ್ಕೊಂಡಲ್ಲ, ಈ ಒಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ಅಧಪತನ ಇದೆಯಲ್ಲ, ಇದನ್ನ ನಾವು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಶಿವಾಜಿನ ನಾವು ಅರ್ಥ ಮಾಡ್ಬೇಕಾಗುತ್ತೆ. ಸೊ ನನ್ನ ಗ್ರಹಿಕೆ ನಾನು ಇವತ್ತಿನ ದಿವಸ ಅವ್ರು ಏನು ಮಾತಾಡಿದ್ರು, ಅವರು ಆ ಒಂದು ಭೂಮಿಕೆಯನ್ನು ನಿರ್ಮಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಹಾಗಾಗಿ ಅವರು ಅನೇಕ ಆಧುನಿಕ ಪರಿಸ್ಥಿತಿಗಳನ್ನು ನಮ್ಮ ಮುಂದೆ ಇಟ್ಟು ಮೋದಿ ಅವರನ್ನ ತಂದು ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಮಾಡಿದ್ದಾರೆ. ಸೊ ಮುಂದಿನ ಭಾಗ ಬಹುಶಃ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ಶಿವಾಜಿಯ ಬದುಕು ಒಂದು ಕಡೆ ಆದರೆ ಶಿವಾಜಿಯ ಸಾವೇ ಒಂದು ಬಹಳ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಘಟನೆ. ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟೊಂದು ಸಂಘರ್ಷಗಳಿಂದ ಬಂದು ಇಷ್ಟೊಂದು ನೋವುಗಳನ್ನು ಅನುಭವಿಸಿ ಅವನು ಮೂಲದಲ್ಲಿ ಅಷ್ಟು ಆಧ್ಯಾತ್ಮಿಕವಾಗಿರೋದಕ್ಕೆ ಸಾಧ್ಯವಾಗುತ್ತಾ? ಅಲ್ಲ, ಅದಕ್ಕೆ ನಾನು 2 ಕಂತಲ್ಲಿತ್ತಲ್ಲ, ಇವತ್ತು ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಅರ್ಧಕ್ಕೆ ಕರೆಕ್ಟಾಗಿ ನಿಲ್ಲಿಸಿದ್ದೀನಿ. ನಾಳೆ ಅರ್ಧ ಇರ್ತೀನಿ. ಹಾಗಾಗಿ ನಮಗೆ ನಾಳೆ ಇದು ಬಹಳ ಮುಖ್ಯವಾದ ಅವರು ಹೋರಾಡಬೇಕಾಗಿ ಬಂದಂಥ ಪರಿಸ್ಥಿತಿ. ಇವಾಗ ಎಲ್ಲರೂ ಟಿಪ್ಪು ಬಗ್ಗೆ ಮಾತಾಡ್ತಾರೆ, ಟಿಪ್ಪು ಮಗನ ಮತ್ತೆ ಮಾತಾಡ್ತಾರೆ. ಆದರೆ ಶಿವಾಜಿ ಕಾಲದಲ್ಲಿ ಅಂತ ಘಟನೆಗಳು ನಡೆದಿರೋದ್ರ ಬಗ್ಗೆ ಯಾರು ಹೇಳೋದೇ ಇಲ್ಲ. ಶಿವಾಜಿ ಕಳ್ಕೊಂಡಂಥ ಕೋಟೆಗಳು, ಅವರು ಮಾಡಿದಂಥ ಒಪ್ಪಂದಗಳು, ಆ ಒಪ್ಪಂದದ ತೀವ್ರತೆಗಳು, ಆ ಒಂದು ಸಂಘರ್ಷಗಳು, ಯಾವುದನ್ನು ನಾವು ಯೋಚನೆ ಮಾಡಿಲ್ಲ. ಸೊ ಒಂದೇ ಒಂದು ಸಾಲಿನ ಆ ಹೇಳಿಕೆ ಮಾತ್ರ ನಾವು ಶಿವಾಜಿ ಬಗ್ಗೆ ಏನೋ ಒಂದು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ. ಆದರೆ ಬಹಳ ದೀರ್ಘವಾಗಿ ಅಧ್ಯಯನ ಆಗಬೇಕಾಗಿರುವಂತಹ ವಸ್ತು ಅಂತಂದರೆ ಶಿವಾಜಿ ಹಾಗೂ ಅವನ ಬದುಕು. ಬಹುಶಃ ಆ ಬಗ್ಗೆನೂ ಅವರು ಪುಸ್ತಕ ಮಾಡ್ಬೋದು. ಇದು ಅವರ ಚರಿತ್ರೆ ಆಯಿತು. ಆದರೆ ನಾವು ಮಕ್ಕಳಿಗೆ ಹೇಳ್ಕೊಡೋ ಶಿವಾಜಿ ಕುರಿತಾಗಿ ನಾವು ಕೋರ್ಸ್ ಒಂದು ಮಾಡಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕಡೆನೂ ಅವರು ಯೋಚನೆ ಮಾಡ್ತಾನೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ ನಮ್ಮ ಪ್ರಮುಖ ವಿದ್ಯಾಲಯದಿಂದಲೇ ಇನ್ನೊಂದು ಹೊಸ ಇನಿಷಿಯೇಟಿವ್ ಏನಂತಂದರೆ, ನಮ್ಮದೀಗ ಅನೇಕ ಮಕ್ಕಳು ಬೇರೆ ಬೇರೆ ಪ್ರತಿಭೆಗಳಿಂದ ತೋರಿಸ್ತಾ ಇದ್ದಾರೆ. ಕಳೆದ ಬಾರಿ ಅಂದರೆ ಕಳೆದ 2-3 ಬಾರಿನಲ್ಲಿ ನಮ್ಮ ಮೋಹಿತ್ ಆಮೇಲೆ ಇತರ ಅನೇಕ ಮಕ್ಕಳು ಇಲ್ಲಿ ಬಹಳ ಸೊಗಸಾಗಿ ಸಂಗೀತವನ್ನು ಸಂಗೀತ ಕಚೇರಿನ ನಡೆಸ್ಕೊಟ್ಟಿದ್ರು. ಈಗ ಅವರು ಸಂಗೀತದ ಒಂದು ಪ್ರದರ್ಶನ ಕಲೆಯಾಗಿ ಅವರನ್ನು ಮಾಡಿದ್ದಾರೆ. ಅದರ ಶಾಸ್ತ್ರಾಧ್ಯಯನವೂ ಆಗಬೇಕು ಅನ್ನೋದು ನಮ್ಮ ಉದ್ದೇಶ, ಪೂರ್ಣ ಪ್ರಮುಖಿಯ ಉದ್ದೇಶ. ಹಾಗಾಗಿ ಒಂದು ಲೇಖನ, 2 ಲೇಖನಗಳನ್ನು ಅವನಿಗೆ ನಾನು ಸೂಚನೆ ಮಾಡಿದರೆ ಯಾವ ನಿನಗೆ ಇಷ್ಟ ಅದನ್ನು ತಗೊಂಡು ಅಧ್ಯಯನ ಮಾಡೋದಂತ ಹೇಳಿದೆ. ಅದರ ಒಂದು ಸಂಗೀತದ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು 18 ಬಗೆಯ ಕೊಳಲುಗಳು ಅಂತ ಒಂದು ಲೇಖನ ಇದೆ. ಇನ್ನೊಬ್ಬರು ವಿದ್ವಾಂಸರು ನಮ್ಮ ಪೂರ್ಣ ಪ್ರಮುಖಿ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಏನಂತಂದರೆ 18 ಬಗೆಯ ಕೊಳಲುಗಳು ಕಿರು ವಿಶ್ಲೇಷಣೆ ಅನ್ನೋದು ಒಂದು ಸಂಶೋಧನಾತ್ಮಕ ಲೇಖನ. ಆ ಲೇಖನ ನನಗೆ ಬೇಕು ಅಂತ ಮೋಹಿತ್ ಕೇಳಿದ. ಸೊ ಈ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಿಂದ ಅವ್ರಿಗೆ ಕೊಡಿಸಿ ಇಲ್ಲೊಂದು ಶಾಸ್ತ್ರಾಧ್ಯಯನವೂ ನಡೆಯುತ್ತೆ, ಬರೀ ಪ್ರದರ್ಶನ ಮಾತ್ರ ಅಲ್ಲ, ಶಾಸ್ತ್ರಾಧ್ಯಯನವೂ ನಡೆಯುತ್ತೆ ಅನ್ನೋದೊಂದು ಅದಕ್ಕೋಸ್ಕರ ಹುಡುಗರಿಗೆ ನಮ್ಮೆಲ್ಲರ ಪರವಾಗಿ ಇದು ಶುಭವನ್ನು ಹಾರೈಸಿ ಹೇಳಿದಾರಲ್ಲ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ದೆಸವು ಜನ ಜೀವನಕ್ಕೆ ಮಂಕುತಿಮ್ಮ. ಈಗ ಕಲೆ, ಸಂಗೀತ ಕಲಿತಿದ್ದು, ಸಂಗೀತ ಹಾಡೋದು ಅಥವಾ ವಾದನ ಮಾಡೋದು ಅಥವಾ ನರ್ತನ. ಸಂಗೀತದ ನೋಡ್ತಾನೆ ಗಾಯನ, ವಾದನ, ನರ್ತನ. ಫಸ್ಟು ಗಾಯನ ಶ್ರೇಷ್ಠವಾದ್ದು, ಆಮೇಲೆ ವಾದನ, ಆಮೇಲೆ ನರ್ತನ. ಅದು ಕಲೆ. ಇದು ಋಷಿವಾಕ್ಯ ಇಲ್ಲಿ ಬರುತ್ತೆ. ಹಾಗಾಗಿ ನಾಳೆಯ ಒಂದು
ಕಾರ್ಯಕ್ರಮಕ್ಕೆ ಅವರೊಂದು ಭೂಮಿಕೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನನಗೆ ಅದೇ ಕಾಣಿಸ್ತಾ ಇತ್ತು ಪ್ರತಿಷ್ಠಿತ. ಯಾಕಂದರೆ ಶಿವಾಜಿ ಬಗ್ಗೆ ಅಂತ ಮಹತ್ವವಾದಂಥ ವಿಷಯ ಇರ್ತದೆ. ಇವಾಗ ನಾವು ಯಾಕೆ ಬೇರೆ ಬಗ್ಗೆ ಯೋಚನೆ ಮಾಡಬೇಕಾಯ್ತು ಅಂತಂದರೆ ನಾವು ಇವತ್ತು ಅಂಥ ಒಂದು ನಿರ್ಣಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವಿ. ನಮಗೆ ಅರ್ಥನೇ ಆಗಲ್ಲ. ಇವಾಗ ನೋಡಿ, ಇಷ್ಟೆಲ್ಲ ಹೋಟೆಲ್ಗಳಿರ್ಬೇಕಾದ್ರೆ ಒಂದು ಕಾಲದಲ್ಲಿ ಭಾರತದಲ್ಲಿ ಅನ್ನವಿಕಾಯ ಮಾಡೋದನ್ನ ಪಾಪ ಅಂತ ಪರಿಗಣಿಸ್ತಾ ಇದ್ರು ಅಂತ ಅನ್ಕೊಂಡ್ರೆ ಈಗಿನ ಕಾಲದ ಮಕ್ಕಳಿಗೆ ನಾವು ಹೇಗೆ ಅದನ್ನ ಹೇಳೋದು? ಹೌದೌದು, ಹೇಗೆ ಹೇಳೋದು? ಸೊ ಹಾಗಾಗಿ ಒಂದು ಭೂಮಿಕೆ ನಿರ್ವಹಿಸಬೇಕಾಗುತ್ತೆ. ಆ ಕೆಲಸನ ಇವತ್ತು ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ಸತ್ಯತೀರ್ಥ ಫೌಂಡೇಶನ್, ಪೂರ್ಣಕೃತಿ ಸಂಸ್ಥೆ ತಮ್ಮೆಲ್ಲರ ಪರವಾಗಿ ಹಾಗೂ ಯಾರು ಅಂತರ್ಜಾಲದಲ್ಲಿ ನೋಡ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾಳೆ ಇದರ ಮುಂದಿನ ಭಾಗ, ಅಂತಿಮ ಭಾಗ ನಾಳೆ ಇರುತ್ತೆ. ದಯಮಾಡಿ ತಾವೆಲ್ಲರೂ ಬನ್ನಿ, ಬೇರೆಯವ್ರಿಗೂ ಹೇಳಿ. ಈ ಒಂದು ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಬೇಕು. ನಮ್ಮ ಮಕ್ಕಳಿಗೆ, ಸಮಾಜಕ್ಕೆ, ನಮ್ಮ ಒಂದು ಸಂಸ್ಕೃತಿಯ, ನಮ್ಮ ಎಲ್ಲ ವಿಚಾರಗಳ ಯಾಕಂದರೆ ರಾಜನೀತಿ ಇರ್ಬೋದು ಅಥವಾ ಏನೇ ಇರ್ಬೋದು, ಭಾರತೀಯರ ದೃಷ್ಟಿಕೋನ ಏನಿದೆ ಅದು ಹೊರಗೆ ಬಂದರೆ ಇಡೀ ಜಗತ್ತಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಅದು ಸಿದ್ಧವಾದಂಥ ವಿಷಯ. ಅದನ್ನು ನಾವು ಈಗ ಮಾಡಿ ತೋರಿಸ್ಬೇಕಾಗಿದೆ. ಆ ಒಂದು ನೆಲೆಯೊಳಗೆ ಈ ಎಲ್ಲವೂ ಒಂದೊಂದು ಪುಟ್ಟ ಪುಟ್ಟ ಹೆಜ್ಜೆಗಳು, ಮುಂದೆ ಅದೇನೇ ದೈತ್ಯ ಹೆಜ್ಜೆಗಳಾಗುತ್ತೆ ಅಂತ ನಾವು ಅಂದ್ಕೊಳ್ತಾ, ಭಾವಿಸ್ತಾ, ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಮತ್ತೊಮ್ಮೆ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ನಾಳೆ ಮತ್ತೆ ಎಲ್ಲರೂ ಇದೇ ಹೆಸರನ್ನು ಬರಬೇಕಾಗ್ತದೆ. ಧನ್ಯವಾದ. ಸಮಯ 5 ಗಂಟೆ.